ಡಿಬೇಟ್ ಟವರ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬ್ರೈಡಲ್ ಸ್ಟೋರೀಸ್ ಬೈ ಭೀಮಾ. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ಫರ್ನಿಚರ್ ಅನ್ನು ಸ್ಕ್ಯಾನ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಡಿಬೇಟ್ ಅವರಿಗೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ನಮ್ಮ ಹೋರಾಟ ನಿರಂತರ. ನಿಮ್ಗೂ ಅನಿಸ್ಬೋದು, ಏನಪ್ಪ ಇದು ಹೋರಾಟ, ಯಾಕಾಗಿ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ, ಏನಿದರ ಉದ್ದೇಶ ಅಂತ ನಿಮಗೂ ಅನಿಸ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಸೊ ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟ ಇವರ ವತಿಯಿಂದ ಸೊ ಇವತ್ತು ಯಾಕಾಗಿ ಇವರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ, ಸ್ವತಃ ಅವರೇ ಬಂದಿದ್ದಾರೆ, ಏನು ಅವರ ಸಮಸ್ಯೆ, ಎಷ್ಟು ವರ್ಷಗಳಿಂದ ಇಂತಹ ಸಮಸ್ಯೆಗಳನ್ನ ಅವರು ಅನುಭವಿಸ್ತಾ ಇದ್ರು. ಸೊ ಇದೆಲ್ಲದರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಸುಶೀಲಾ ನಾಡ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಹಾಗೆ ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷರಾಗಿರುವಂತಹ ಪವಿತ್ರ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವೀಕ್ಷಕರೇ, ನೀವು ಕೂಡ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ನಿಮ್ಮಲ್ಲಿ ಏನಾದ್ರೂ ಉತ್ತರ ಅಂದ್ರೆ ಇದರ ಬಗ್ಗೆ ಪ್ರಶ್ನೆಗಳಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬಹುದು. ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಮೇಡಮ್, ಇವತ್ತಿಂದ ನಿಮ್ಮ ಧರಣಿ ಸತ್ಯಾಗ್ರಹ ಪ್ರಾರಂಭವಾಗಿದೆ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು. ಸೊ ಮೊದಲನೇದಾಗಿ ಇದಕ್ಕಿಂತ ಮುಂಚೆ 17ನೇ ತಾರೀಕಿಗೆ ನೀವು ಒಂದು ಕಾಪುವಿನಿಂದ ಬ್ರಹ್ಮಾವರದವರೆಗೆ ಒಂದು ಜಾಥಾವನ್ನು ಕೂಡ ನಡೆಸಿದ್ರಿ. ಸೊ ಅದರ ನಂತರ ಇವಾಗ ನೀವು ಈ ಹೋರಾಟವನ್ನ ಮಾಡ್ತಾ ಇದ್ದೀರಾ. ಸೊ ಏನಿದು ನಿಮ್ಮ ಸಮಸ್ಯೆ, ಯಾಕಾಗಿ ನೀವು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು? ಅಂದರೆ ನಾವು ತುಂಬ ವರ್ಷದಿಂದ ನಿಮಗೆ ಈಗ ಗೊತ್ತಿರ್ಬೋದು, ನಾವು ಈ ಜಿಲ್ಲೆಯ ಮೂಲ ನಿವಾಸಿಗಳು, ಕೊರಗ ಸಮುದಾಯದವರು. ಇಡೀ ದೇಶದಲ್ಲಿ ಸುಮಾರು 75 PVTG ಕಮ್ಯುನಿಟಿ ಅಂತೇಳಿ ಇದೆ, ಅಂದರೆ ಸಮುದಾಯಗಳಿದ್ದಾವೆ. ಅದರಲ್ಲಿ ಕರ್ನಾಟಕದಲ್ಲಿ 2 ಸಮುದಾಯಗಳು ಬರ್ತವೆ, ಒಂದು ಕೊರಗ ಸಮುದಾಯ, ಮತ್ತೊಂದು ಜೇನು ಕುರುಬ. PVTG ಕಮ್ಯುನಿಟಿ ಅಂತೇಳಿ ಹೇಳಿದರೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ ಅಂತ ಹೇಳ್ಕೊಂಡು, ಅಂದರೆ ಅತಿ ದುರ್ಬಲ, ಅಸಹಾಯಕ, ಅಂಚಿಗೆ ತಳ್ಳಲ್ಪಟ್ಟ ಒಂದು ಸಮುದಾಯ ಅಂತ ಹೇಳಿ 1986ರಲ್ಲೇ ಕೇಂದ್ರ ಸರ್ಕಾರ ಒಂದು ಅವರನ್ನು ಗುರುತಿಸಿ ಒಂದು ನೋಟಿಫಿಕೇಶನ್ ಮಾಡಿದೆ. ಅಂದರೆ ವಿಶೇಷ ಅಂದರೆ ಅವರಲ್ಲಿ ಈ ಕೃಷಿ ಪೂರ್ವ ನಾಗರಿಕತೆ ಹಂತ ಅಂತ ಹೇಳಿ ನಾವೇನು ಹೇಳ್ತೇವೆ, ಆ ಹಂತದಲ್ಲಿ ಇರುವವರು ಮತ್ತು ಅವರು ಅಸಹಾಯಕ ಪರಿಸ್ಥಿತಿಯಲ್ಲಿ ಇರುವವರು ಅಂತ ಹೇಳಿ 1986ರಲ್ಲೇ ನಮ್ಮನ್ನು ಕೊರಗರನ್ನು PVTG ಇದಕ್ಕೆ ಏನು ನೋಟಿಫಿಕೇಶನ್ ಮಾಡಿದ್ದಾರೆ, ಗುರುತಿಸಿದ್ದಾರೆ. ಹಾಗಾಗಿ ಆ ಸಮುದಾಯಕ್ಕೆ ಒಂದಂದರೆ ನಾನು ಇಡೀ ದೇಶದಲ್ಲಿ ನಾವು PVTGಗಳನ್ನು ಗಮನಿಸುವಾಗ ದೇಶದ ಯಾವ ಕಮ್ಯುನಿಟಿಗಳಿಗೂ ಕೂಡ ಇವತ್ತು ಅಸ್ಪೃಶ್ಯತೆ ಅನ್ನುವಂಥದ್ದು ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ಈಗ ನೀವು ಉಡುಪಿ ಜಿಲ್ಲೆಯವರಾದ್ದರಿಂದ ನಿಮಗೆ ಎಲ್ರಿಗೂ ಕೂಡ ಗೊತ್ತಿದೆ ಕೊರಗ ಸಮುದಾಯದವರನ್ನು ಎಷ್ಟು ಅಸ್ಪೃಶ್ಯತೆಯಿಂದ ಕಾಣ್ತಾರೆ. ಅಂದರೆ ಅಸ್ಪೃಶ್ಯರಿಗೂ ಕೂಡ ಅಸ್ಪೃಶ್ಯರಾಗಿರುವವರು ಕೊರಗರು. ಈ ಸಮಾಜದ ಜನರ ದೃಷ್ಟಿಕೋನದಲ್ಲಿ ಕೊರಗರು ಅಂತ ಹೇಳಿದರೆ ಅವರು ಏನು ಕೂಡ ಅಲ್ಲದವರು, ಅಂದರೆ ಅವರು ಈ ಥರ ಜಲಿನ ಚಾಕರಿಗೆ, ಅಂದರೆ ಈ ಸ್ವಚ್ಛತೆ ಕೆಲಸಕ್ಕೆ ಮಾತ್ರ ಅನ್ವಯಿಸುವವರು ಅಂತೇಳಿ ಈ ರೀತಿಯ ಒಂದು, ಮತ್ತೆ ನಮ್ಮನ್ನು ಯಾವುದೇ ರೀತಿಯ ಸಮಾಜದ ಒಳಗಡೆ ಸೇರಿಸ್ಕೊಳ್ಳದೆ ಇರೋದ್ರಿಂದ ನಾವು ಸುಮಾರು ಈಗ ಒಂದು ಸಾವಿರಾರು ವರ್ಷದ ಇತಿಹಾಸ ಇರುವಂಥ ಒಂದು ಸಮುದಾಯ ಇವತ್ತಿಗೂ ಕೂಡ ಒಂದು ಅಸಹಾಯಕ ಸಮುದಾಯವಾಗಿ ಇದೆ. ಅಂದರೆ ಅಸ್ಪೃಶ್ಯತೆಗೆ ಒಳಗಾಗಿ ಘನತೆ ಗೌರವವನ್ನು ಕಡೆಗಣಿಸಿದಂಥ ಸಮಾಜದಿಂದಾಗಿ ಇವತ್ತು ಎಲ್ಲ ಶೋಷಣೆಗೂ ಕೂಡ ಒಳಗಾದಂಥ ಸಮುದಾಯ. ನಮ್ಮ 1988ರ ನಂತರದಲ್ಲಿ ಒಂದಿಷ್ಟು ನಮ್ಮ ಸಮುದಾಯದ ಹಿರಿಯವರು ಹೀಗೆ ನಾವು ಸಂಘಟಿತರಾಗಬೇಕು, ಅಂದರೆ ಈ ಸಾಮಾಜಿಕ ವ್ಯವಸ್ಥೆ ಬದಲಾಗ್ತಾ ಬಂದ ಹಾಗೆ ನಮ್ಮಲ್ಲಿಯೂ ಕೂಡ ಒಂದು ಪ್ರಜ್ಞೆ ಅನ್ನುವಂಥದ್ದು, ಒಂದಿಷ್ಟು ಜನ ಏನು ಕೂಡಿ ನಾವು ಒಂದು ಸಂಘಟಿತರಾಗಬೇಕು ಅಂತೇಳಿ ಒಂದು ಸಂಘಟನೆ ಪ್ರಕ್ರಿಯೆಗೆ ಚಾಲನೆ ಕೊಟ್ಟ ನಂತರದಲ್ಲಿ ಮತ್ತು ನಮ್ಮ ಸಮುದಾಯದ ಬಗ್ಗೆ ವಿಶೇಷ ಕಾಳಜಿ ಎಲ್ಲ ವಹಿಸಿದಂಥ ಬೇರೆ ಬೇರೆ ಏನು NGOಗಳಾಗಿರ್ಬೋದು, ಇವರೆಲ್ಲರೂ ಕೂಡ ನಮ್ಮನ್ನು ಒಂದು ಅಭಿವೃದ್ಧಿಯ ಹಂತಕ್ಕೆ ತರಬೇಕಿದ್ರೆ ಶಿಕ್ಷಣ ಮತ್ತು ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತೇಳಿ ಹೇಳಿ ವಿಶೇಷವಾಗಿ ನಮ್ಮ ಜೊತೆ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಕೊರಗಾಭಿವೃದ್ಧಿ ಸಂಘಗಳ ಒಕ್ಕೂಟ ಕೂಡ 1988ರಿಂದ ನಿರಂತರವಾಗಿ ಸಮುದಾಯದ ಒಳಗಡೆ ಒಂದು ಜನಜಾಗೃತಿಯನ್ನು, ಆರೋಗ್ಯ ಶಿಕ್ಷಣದ ಮೇಲೆ ನಾವು ತುಂಬ ಹಕ್ಕೊತ್ತಾಯಗಳನ್ನು ಮಾಡಿ ಇಲಾಖೆಗಳ ಜೊತೆಗೆ ನಾವು ಬೇಡಿಕೆಯನ್ನು ಇದು ಮಾಡಿ ಈ ರೀತಿ ಧರಣಿ ಸತ್ಯಾಗ್ರಹಗಳನ್ನು ಮಾಡಿದ್ರ ಪರಿಣಾಮವಾಗಿ ಇವತ್ತು ನಮ್ಮ ಸಮುದಾಯ
ಸಮುದಾಯದಲ್ಲಿ ಒಂದಿಷ್ಟು ಶಿಕ್ಷಣವಂತ ಯುವ ಜನರನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಕಂಪೇರ್ ಮಾಡಿದ್ರೆ ನಾವು ಹೌದೌದು, ಅಂದ್ರೆ ಹಿಂದೆ ಒಬ್ರು SLC ಕಲ್ತಿದಾರ ಅಂತ ಹೇಳಿದ್ರೆ ಅದು ದೊಡ್ಡ ವಿಷಯ ಆಗಿತ್ತು. ಊರಲ್ಲಿ ಒಬ್ರು ಇಬ್ರು ಹೌದೌದೌದು ಇರ್ಬೋದು. ಅಂದ್ರೆ ಈಗ 2000 ಇಸ್ವಿ ತನಕನೂ ಕೂಡ ನೀವು ಗಮನಿಸೋದು ಅದಾಗಿದ್ರೆ ಆ ಕಾಲಿನಕ್ಕೆ ಹೋಲಿಸಿದ್ರೆ ಬೆರಳೆಣಿಕೆಯಷ್ಟು ಮಾತ್ರ ನಾವೊಂದು SLC PUC ಡಿಗ್ರಿ ಅಂತೇಳಿ ಹೇಳಿ ಒಂದು ಬೆರಳೆಣಿಕೆ ಒಂದು 5-10 ಜನ ಅಂತೇಳಿ ಹೇಗೆ ಇತ್ತು. ಬಟ್ ಇವಾಗ ಏನಾಗಿದೆ, ಸಂಘಟನೆ ನಿರಂತರ 30 ವರ್ಷಗಳ ಶ್ರಮದಿಂದಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗಿದೆ. ಅಂದ್ರೆ ನಾವು ಒಟ್ಟು ಜನಸಂಖ್ಯೆಯಲ್ಲಿ ಇರುವುದೇ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾವು ಒಂದು 11,000 ಜನಸಂಖ್ಯೆ ಇದ್ದೇವೆ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು 4,500 ಜನಸಂಖ್ಯೆ ಇದೆ. ಹಾಗೆ ಕಾಸರಗೋಡು ಜಿಲ್ಲೆ, ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಸುಮಾರು 1,500 ಜನಸಂಖ್ಯೆ ಇದ್ದೇವೆ ನಾವು. ಒಟ್ಟು ಟೋಟಲಿ ಆಗಿರುವಂಥದ್ದು ಒಂದು 15,000 ಜನಸಂಖ್ಯೆಯನ್ನ ನಾವು ಹೊಂದಿರುವಂತ ಒಂದು ಸಮುದಾಯ. ಈಗ ಸಂಘಟನೆ ನಿರಂತರ ಈ ಪ್ರಕ್ರಿಯೆಯಿಂದಾಗಿ ಇವತ್ತು ಯುವ ಜನರು ಒಂದಿಷ್ಟು ವಿದ್ಯಾವಂತರಾಗಿದ್ದಾರೆ. ಅದರಲ್ಲಿ ಡಿಗ್ರಿ SLC ಇಂದ ಹಿಡಿದು PUC ಡಿಗ್ರಿ, MA, MSW, MCOM, BCOM, BCA ಮತ್ತೆ B.Ed, D.Ed ಕಾನೂನು ಪದವಿಯನ್ನು ಪಡ್ಕೊಂಡಿದ್ದಾರೆ. ಒಂದು 10 ಜನ ಕಾನೂನು ಪದವಿ ಪಡೆದವರಿದ್ದಾರೆ, ಒಂದು 5 ಜನ PhD ಪಡೆದವರಿದ್ದಾರೆ. ಅದೇ ರೀತಿ ಒಬ್ಬರು MBBS ಮಾಡಿದ್ದಾರೆ. MBBS ಮಾಡಿ ಈಗ MD ಇದಾಗ್ಲಿಕ್ಕೆ ಮುಂದಿನ ಹಂತದ ಒಂದು ಶಿಕ್ಷಣವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಹೀಗೆ ಅಂದ್ರೆ ಒಂದು 1000 ಒಳಗಡೆ ಒಂದು ವಿದ್ಯಾವಂತ ಸಮುದಾಯವನ್ನು ಈಗ ಅಂದ್ರೆ ಈ ಅಸ್ಪೃಶ್ಯತೆಗೆ ಒಳಗಾಗಿ ಅತೀ ಶೋಷಣೆಗೆ ಒಳಗಾಗಿ ಒಂದು ಅದರಲ್ಲಿಯೂ ಕೂಡ ಒಂದು ಬದುಕನ್ನು ಕಟ್ಟಿಕೊಂಡು ಈ ರೀತಿ ಕಷ್ಟಪಟ್ಟು ಇವತ್ತು ಸಮುದಾಯದ ಜನರು ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ. ಈಗ ಹಿಂದೆ ಏನಿತ್ತು ಅಂತ ಹೇಳಿದ್ರೆ ನೀವು ಎಷ್ಟೇ ಸಮುದಾಯಗಳಿಗೆ ಮೀಸಲಾತಿ ಇದರಲ್ಲಿ ಎಜುಕೇಶನ್ ಮಾಡಿದ್ರೇನೆ ಕೆಲಸ ಸಿಗ್ತದ ಅಂತ ಹೇಳಿ ಒಂದು ಹೇಳ್ತಾ ಇದ್ರು. ಬಟ್ ಇವಾಗ ನಾವು ಎಜುಕೇಶನ್ ಕಂಪ್ಲೀಟ್ ಮಾಡಿ ಏನೋ ಒಂದು ಯುವ ಜನರಲ್ಲಿ ಒಂದು ಹೊಸ ಹುರುಪಿನಿಂದ ಒಂದು ಬೇರೆ ಬೇರೆ ರೀತಿಯ ಈ ವಿದ್ಯಾರ್ಹತೆಯನ್ನು ಪಡೆದ್ರೂ ಕೂಡ ಇವತ್ತು ಕೂಡ 40 ವರ್ಷ 43-44 ವರ್ಷದ ಹಂತದಲ್ಲಿ ಇದ್ದಾರೆ. ಈ ರೀತಿಯ MCOM, BCOM ಡಿಗ್ರಿ, ಇದು ಸೋಷಿಯಲ್ ಡಿಗ್ರಿ ಇದೆಲ್ಲ ಮಾಡ್ಕೊಂಡವರು. ಆದ್ರೆ ಯಾರಿಗೂ ಕೂಡ ಇವತ್ತಿಗೂ ಕೂಡ ಉದ್ಯೋಗ ಅನ್ನುವಂಥದ್ದಿಲ್ಲ, ಯಾರಿಗೂ ಕೂಡ ಇಲ್ಲ. ಎಲ್ಲರೂ ಕೂಡ ಮನೆಯಲ್ಲೇ ಇದ್ದಾರೆ. ಮತ್ತೆ ಇನ್ನೊಂದು ಏನಂತೇಳಿ ಹೇಳಿದ್ರೆ ಅತಿಯಾಗಿ ಅವರನ್ನ ಈ ಸ್ವಚ್ಛತೆ ಕೆಲಸಗಳಿಗೆ, ನೀವು ಗೊತ್ತಿರ್ಬೋದು, ಇವತ್ತು ಡಿಗ್ರಿ ಆದವರು ಮತ್ತೆ PUC ಆದವರು ಅಂದ್ರೆ ಬೇರೆ ಬೇರೆ ಯಾವ ಜಾಬ್ ಕೂಡ ಇಲ್ಲ. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಈಗ ನೀವು ಒಂದು ಅಂಗಡಿಯಲ್ಲಿ ನೀವು ಸೇಲ್ಸ್ ಮೆನ್ ಆಗಿ ಕೆಲಸ ಮಾಡ್ಲಿಕ್ಕೂ ಕೂಡ ನಮ್ಮನ್ನು ತಗೊಳ್ತಾ ಇಲ್ಲ, ಆಯ್ತಾ? ಅಥವಾ ಬೇರೆ ಇದರಲ್ಲಿ ಏನೋ ಒಂದು ಆಫೀಸ್ ವರ್ಕ್ ಅಲ್ಲಿ ಕೂಡ ಬೇರೆ ಕೆಲಸಕ್ಕೆ ನಮ್ಮನ್ನು ತಗೊಳ್ಳಲ್ಲ. ಬರೀ ಸ್ವಚ್ಛತೆ ಕೆಲಸಗಳಿಗೆ, ಅದು ಯಾವುದೇ ಗ್ರಾಮ ಪಂಚಾಯತ್ ಆಗಿರ್ಬೋದು, ಬೇರೆ ಯಾವುದೇ ಇಲಾಖೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಸ್ವಚ್ಛತೆ ಕೆಲಸಗಳಿಗೆ ಮಾತ್ರ ಸಮುದಾಯವನ್ನು ಇವತ್ತು ಬಳಸ್ಕೊಳ್ತಾ ಇದ್ದಾರೆ ಯುವ ಜನರು ಕೂಡ. ಹೌದು, ಅದು ಬೇಸರ ಯಾಕಂತ ಹೇಳಿದ್ರೆ ನಾವು ಆ ಸ್ವಚ್ಛತೆ ಕೆಲಸಗಳಿಗೋಸ್ಕರನೇ ನಾವು ಅಷ್ಟು ವಿದ್ಯಾವನ್ನ ಪಡಿಬೇಕಾ? ಈಗ ಒಂದು MSW ಮಾಡ್ತೇನೆ ಅಂತ ಹೇಳಿದ್ರೆ, ಒಂದು MCOM ಮಾಡ್ತೇನೆ ಅಂತೇಳಿ ಹೇಳಿದ್ರೆ ಎಲ್ಲವೂ ಕೂಡ ಸರ್ಕಾರದಿಂದ ಬರಲ್ಲ, ಎಲ್ಲವೂ ಕೂಡ ಇದ್ರಲ್ಲ. ನಾವು ಆ ಕೂಲಿ ಕೆಲಸ, ತಂದೆ ತಾಯಿ ಕೂಲಿ ಕೆಲಸ ಮಾಡಿಕೊಂಡು ಏನೋ ಬುಟ್ಟಿ ಇದೆಲ್ಲ ಹೆಣದು ಕಷ್ಟ ಬಿಟ್ಟು ಮಕ್ಕಳನ್ನ ಸಾಕಿರ್ತಾರೆ, ಅಂದ್ರೆ ವಿದ್ಯೆಯನ್ನ ಕಳಿಸಿರ್ತಾರೆ. ಅಂತ ಸಂದರ್ಭದಲ್ಲಿ ಅಂದ್ರೆ ನಮ್ಮ ಸಮುದಾಯದಲ್ಲಿ ಏನು ವಿದ್ಯೆ ಕಲಿಯುವುದೇ ದೊಡ್ಡ ಸಾಧನೆ. ಇವತ್ತು ಏನಂತ ಹೇಳಿದ್ರೆ 5ನೇ ಕ್ಲಾಸು 6ನೇ ಕ್ಲಾಸ್ 7ನೇ ಕ್ಲಾಸ್ಗೆ ಡ್ರಾಪ್ ಔಟ್ ಆಗ್ತಾ ಇರುವಂತ ಸಮುದಾಯ ಇವತ್ತು. ಅಂತ ಸಮುದಾಯ ಇವತ್ತು ಈ ಹಂತಕ್ಕೆ ಒಂದು ವಿದ್ಯೆ ಕಲ್ತಿದೆ ಅಂತೇಳಿ ಹೇಳಿದ್ರೆ ಒಂದು ಸಂಘಟನೆಯ ನಿರಂತರ ಪರಿಶ್ರಮ, ಅದರ ಒಂದು ಏನು ಬೇರೆ ಬೇರೆ ಹಂತದ ತರಬೇತಿಗಳು, ಮತ್ತೆ ಅವರನ್ನ ಜನಸಂಘಟನೆಯನ್ನು ನಾವು ಮಾಡುವಂತ ಪ್ರಕ್ರಿಯೆ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ತರಬೇತಿಗಳಾಗಿರ್ಬೋದು, ಇದೆಲ್ಲದರ ಪರಿಣಾಮವಾಗಿ ಇವತ್ತು ಇಷ್ಟು ಜನ ವಿದ್ಯಾರ್ಥಿಗಳು ಒಂದು ವಿದ್ಯಾರ್ಜನೆಯನ್ನು ಪಡೆದಿದ್ದಾರೆ. ಆದ್ರೆ ಆ ವಿದ್ಯಾರ್ಜನೆಯನ್ನು ಪಡೆದಂತ ಯುವ ಜನರಿಗೆ ಯಾರಿಗೂ ಕೂಡ ಕೆಲಸ ಇಲ್ಲ ಇವತ್ತು. ಅದು ನಮಗೆ ಕೆಲಸಕ್ಕಾಗಿ ಹುಡುಕುತ್ತಾ ಇರೋದಲ್ದೇನೆ ಇವತ್ತು ಕೆಲಸ ಸಿಗುದಿಲ್ಲ ಅಂತ ಹೇಳಿ ಬೇಸರದಲ್ಲಿ ಬೇರೆ ಬೇರೆ ಈ ದುಶ್ಚಟಗಳಿಗೂ ಕೂಡ ಬಲಿ ಆಗ್ತಾ ಇದ್ದಾರೆ. ಇನ್ನೊಂದು ಇದು ಏನು ಈ ಸ್ವಚ್ಛತೆ ಕೆಲಸಗಳಿಗೂ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅದೇ
ಮತ್ತು ಯಾವ ಕೆಲಸಕ್ಕೂ ಕೂಡ ಕರ್ಕೊಳ್ಳೋದಿಲ್ಲ ಅಂತ ಹೇಳಿ ಸ್ವಚ್ಛತೆ ಕೆಲಸಗಳಿಗೆ ಹೋಗಿ ಇವತ್ತು ನಾನಾ ಕಾಯಿಲೆಗಳಿಗೆ ತುತ್ತಾಗಿ ಇವತ್ತು ಜನಸಂಖ್ಯೆ ದಿನಕ್ಕೆ ಕಡಿಮೆ ಆಗ್ತಾ ಇದೆ, ತುಂಬ ಕಡಿಮೆ ಆಗಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ ತುಂಬ ವರ್ಷದಿಂದ ನಮ್ಮ ಯುವ ಜನರಿಗೆ ಕೆಲಸ ಆಗಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ವಿ. ಆದರೆ ಸರ್ಕಾರ ಇವ್ರು ಹೇಳ್ತಾ ಇದ್ರು ಆವಾಗಿಂದ. ಸೊ ಇವಾಗ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಶ್ರೀಮಂತರಾಗಿರುವುದಿಲ್ಲ. ಸೊ ತನ್ನ ಮಗ ಅಥವಾ ಮಗಳು ಕಷ್ಟಪಟ್ಟು ಓದಬೇಕು ಅಂತ ಹೇಳಿ ದುಡ್ಡನ್ನ ಖರ್ಚು ಮಾಡಿ ಕಾಲೇಜಿಗೆ ಹಾಕ್ತಾರೆ. ಸೊ ಆ ಸಂದರ್ಭದಲ್ಲಿ ಅಂದ್ರೆ ಅವ್ರು ಕಾಲೇಜ್ ಮುಗಿದು ಹೊರಗಡೆ ಬರುವಾಗ ಅವರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಸೊ ಮನೆಯವರಿಗೂ ಕೂಡ ಟೆನ್ಷನ್ ಆಗ್ತಿದೆ. ಅಯ್ಯೋ ಇಷ್ಟು ಒಳ್ಳೆ ಓದಿದ್ದಾನೆ ನನ್ನ ಮಗ ಅಥವಾ ನನ್ನ ಮಗಳು, ಕೆಲಸ ಇಲ್ಲ, ಅಲ್ದಾಡ್ತಿದ್ದಾನೆ. ಸೊ ಈ ತರ ಒಂದು ಥಾಟ್ ಅವರಿಗೆ ಬರ್ತದೆ. ಸೊ ಈ ಹೋರಾಟ ನೀವು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಅನ್ನುವಂಥದ್ದು? ಸೊ ನಮಗೂ ಒಂದು ಕೆಲಸ ಬೇಕು, ಉದ್ಯೋಗ ಬೇಕು ಅನ್ನುವಂಥದ್ದು. ಪವಿತ್ರ ಅವರು ನಿರಂತರ ಈಗ ಅಂದ್ರೆ ಮೊದಲು 2016 ಒಂದ್ಸಲ ಮಾಡಿದ್ದೇವೆ. ಆವಾಗ ಕೂಡ ಭರವಸೆ ಕೊಟ್ಟಿದ್ರು DC ಮತ್ತೆ ಇವ್ರ ಹತ್ರ ಮಾತಾಡ್ತೇವೆ ಅಂತ ಹೇಳಿ. ಅಲ್ಲಿಗೆ ಮತ್ತೆ ಸ್ಟಾಪ್ ಮಾಡಿ ಈಗ 2-3 ವರ್ಷ ಆಯ್ತು, ಅದು ಅಲ್ಲಿಗೆ ಸ್ಟಾಪ್ ಆಯ್ತು. ಇಲ್ಲ ಈಗ ಪುನಃ ನಾವು ಅದಕ್ಕೋಸ್ಕರ ಇವತ್ತಿಂದ ನಾವು ಮತ್ತೆ ನಿರಂತರ ಹೋರಾಟಕ್ಕೆ ನಿಂತದ್ದು. ನಿನ್ನೆಯಿಂದ ನಿಮಗೆ ಅಂದ್ರೆ ಬೆಂಬಲಕ್ಕೆ ಜನ ಎಲ್ಲ ಇದ್ದಾರಾ ಮೇಡಮ್? ಅಂದ್ರೆ ನೀವೇ ಖಾಲಿ ಮುಂದೆ ಬಂದು ನೀವು ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಜೊತೆಗೆ ಯಾರೆಲ್ಲ ಬೆಂಬಲಕ್ಕೆ ಬಂದಿದ್ದಾರೆ? ಅಂದ್ರೆ ಈಗ ನಮ್ಮ ಯುವ ಜನರು ಯಾರೆಲ್ಲ ಉದ್ಯೋಗಾಂಕ್ಷಿಗಳು ಇದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಹೆಚ್ಚಿನ ವಿದ್ಯಾರ್ಥಿಗಳು ಹೆಚ್ಚಿನವರು ಬಂದಿದ್ದಾರೆ. ಅವರ ನೋವನ್ನೆಲ್ಲ ಇವತ್ತು ಹಂಚ್ಕೊಂಡಿದ್ದಾರೆ. DC ಅವ್ರ ಮುಂದೆ ಹೇಳ್ಕೊಂಡಿದ್ದಾರೆ, ಮತ್ತೆ ITDP ಅಧಿಕಾರಿ ಅವ್ರ ಮುಂದೆ ಹೇಳ್ಕೊಂಡಿದ್ದಾರೆ. ಮತ್ತೆ ಈಗ ನಮ್ಗೆ ಇರುವಂತ ವಿಚಾರ ಏನು ಅಂತೇಳಿ ಹೇಳಿದ್ರೆ, ಈಗ ನಾವು ಕೇಳ್ತಾ ಇರುವಂಥದ್ದು, ಈಗ ನಾವು ಒಂದು PVTG ಕಮ್ಯುನಿಟಿ ಅಲ್ವಾ? PVTG ಕಮ್ಯುನಿಟಿಗೆ ಬೇಕಾದಂಥ ಎಲ್ಲ ಸರ್ಕಾರದ ಸೌಲಭ್ಯಗಳು ಕೂಡ ಬರ್ತವೆ. ಆದರೆ ಏನಂತ ಹೇಳಿದ್ರೆ ಇವತ್ತು ಉದ್ಯೋಗ ಮಾಡ್ತೇವೆ ಅಂತೇಳಿ ಹೇಳೋದು. ಉದ್ಯೋಗದಲ್ಲಿ ಒಂದು ಬಟ್ಟೆ ವ್ಯಾಪಾರ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶಗಳಿಲ್ಲ. ಅಂದ್ರೆ ಅವಕಾಶ ಅಂತ ಇಲ್ಲ ಅಂತೇಳಿ ಅಲ್ಲ, ಬಟ್ಟೆ ಯಾರು ಕೂಡ ತಗೊಳ್ಳಲ್ಲ. ಇಸ್ತ್ರಿ ಅಂಗಡಿ ಹಾಕಿದ್ರು, ಇಸ್ತ್ರಿ ಅಂಗಡಿಗೆ ಯಾರು ಕೂಡ ಬಟ್ಟೆ ಕೊಡಲ್ಲ. ಟೈಲರಿಂಗ್ ಮಾಡ್ಲಿಕ್ಕೆ ಹೋದ್ರು, ಟೈಲರಿಂಗ್ ಅಲ್ಲಿ ಯಾರು ಕೂಡ ಬಟ್ಟೆ ಕೊಡಲ್ಲ. ಹೋಟೆಲ್ಗಳಂತೂ ಈಗ ನಮ್ಮಮ್ಮ ಅದ್ರಲ್ಲೇ ನೀರು ಕುಡಿದಿದ್ದವ್ರು ಇನ್ನು ಹೋಟೆಲ್ಗಳಿಗೆಲ್ಲ ಬಂದು ಏನೋ ನೀರು ಕುಡಿತಾರ, ಅದು ಕೂಡ ಇಲ್ಲ. ಅಥವಾ ನೀವು ಈಗ ಆಟೋವನ್ನ ಕೊಟ್ಟಿದ್ರು, ಮತ್ತೆ ಇದು ದನ ಸಾಕಾಣಿಕೆ, ಆಡು ಸಾಕಾಣಿಕೆ, ಅಂದ್ರೆ ನಮ್ಮ ಸಮುದಾಯಕ್ಕೆ ಏನು ಆಗುದಿಲ್ಲವೋ ಆ ಕೆಲಸ ಉದ್ಯೋಗದ ಯೋಜನೆಗಳು ಬರ್ತಾ ಇರ್ತವೆ. ಆ ಯೋಜನೆಗಳನ್ನ ನಮ್ಮ ಸಮುದಾಯ ಎಷ್ಟರ ಮಟ್ಟಿಗೆ ಅದನ್ನು ಉಪಯೋಗಿಸಿಕೊಳ್ಳಿಕ್ಕಾಗ್ತದೆ. ಹಾಗಾಗಿ ಏನು PVTG ಇದ್ರದ್ದು ಹಣ ಸುಮಾರು 2013ರಿಂದನೇ ಆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ವಿಶೇಷ ಅನುದಾನ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳು. ಆ ಅನುದಾನಗಳನ್ನ ಉಪಯೋಗಿಸಿ ಯಾವುದು ನಮ್ಮ ಇಲಾಖೆಗಳು ಸಾಕಷ್ಟು ಏನು ಅದನ್ನ ನಾವು ಸಂಘಟನೆ ಮುಖಾಂತರವೇ ನಾವು ಮಾತುಕತೆ ಮಾಡಿ ಎಲ್ಲ ಮಾಡಿದ್ದೇವೆ. ಆದ್ರೆ ಯಾವುದೂ ಕೂಡ ಸಕ್ಸಸ್ ಅನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮಲ್ಲಿ. ಯಾಕಂದ್ರೆ ಹೇಳಿದ್ರೆ ಒಂದು ರಿಕ್ಷಾ ಕೊಟ್ಟರು ಕೂಡ ಆ ರಿಕ್ಷಾವನ್ನ ಓಡಿಸಿ ಅದರಿಂದ ಬಂದಂತ ಲಾಭ ಮತ್ತು ಅದರಲ್ಲಿ ಮೇಂಟೆನೆನ್ಸ್ ಮಾಡ್ಕೊಳ್ಳುವಂಥದ್ದು, ಅದು ಇನ್ಶೂರೆನ್ಸ್ ಕಟ್ಟುವಂಥದ್ದು, ಮತ್ತು ಅದರಲ್ಲಿ ಕುಟುಂಬ ನಿರ್ವಹಣೆ ಮಾಡಿಕೊಂಡು ಏನಾದರೂ ಒಂದು ಖರ್ಚು ಮತ್ತೆ ವಾಪಸ್ ಬಂತು ಅಂತ ಹೇಳಿದರೆ ನಮ್ಮ ಸಮುದಾಯದವರಿಗೆ ಅದರಲ್ಲಿ ಮತ್ತೆ ಆ ಖರ್ಚನ್ನು ನಿಭಾಯಿಸಿ ಆ ರಿಕ್ಷಾವನ್ನು ಓಡಿಸ್ಲಿಕ್ಕೆ ಅವ್ರ ಹತ್ರ ಮತ್ತೆ ಆಗೋದಿಲ್ಲ. ಈ ಆಟೋ, ಬೇರೆ ಟ್ಯಾಕ್ಸಿ, ಇಂಥವೇ ಎಲ್ಲವೂ ಕೂಡ ಹಾಗೆ. ಕೃಷಿಗಂತೂ ಈಗ ಭೂಮಿಯನ್ನು ಕೃಷಿ ಮಾಡಲಿಕ್ಕೆ ಎಷ್ಟು ಕುಟುಂಬ ಇದೆಯೋ ಅಷ್ಟು ಕುಟುಂಬದವರಿಗೆ ಭೂಮಿ ಕೂಡ ಸಿಗಲಿಲ್ಲ. ಸಿಕ್ಕಿರುವಂಥದ್ದೇ ಒಟ್ಟು 2 ಜಿಲ್ಲೆಯಲ್ಲಿ 500 ಕುಟುಂಬಗಳಿಗೆ ಮಾತ್ರವೇ ಏನು ಸಿಕ್ಕಿರುವಂಥದ್ದು, ಉಳಿದ ಕುಟುಂಬಗಳಿಗೆ ಇಲ್ಲ. ಹಾಗಾಗಿ ಈ ಯೋಜನೆಗಳು ಕೂಡ ಕೃಷಿ ಆಧಾರಿತ ಮತ್ತೆ ಭೂಮಿ ಆಧಾರಿತ ಯೋಜನೆಗಳಾಗಿರೋದ್ರಿಂದ ಈ ಹೈನುಗಾರಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಇದೆಲ್ಲವೂ ಕೂಡ ಭೂಮಿ ಆಧಾರಿತ ಆಗಿರೋದ್ರಿಂದ ಈ ಚಿಕ್ಕ ಪುಟ್ಟ ಗುಡಿಸಲಲ್ಲಿ ಇರುವವರು ಅವರಿಗೆಲ್ಲ ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಎಷ್ಟೋ ಮಂದಿಯಲ್ಲಿ ಈಗ ಹಿಂದೆ ದಣಿಗಳ ಜಾಗದಲ್ಲಿ ಇರುವುದರಿಂದಾಗಿ ಅಲ್ಲಿ ಅವರಿಗೆ ಎಷ್ಟೋ 1 ಸೆಂಟ್ 2 ಸೆಣಸೋ 3 ಸೆಣಸಲ್ಲೋ ಅವ್ರು ಕೂತ್ಕೊಂಡಿರ್ತಾರೆ. ಹೆಚ್ಚು ಭೂಮಿ ಕೂಡ ಅವ್ರ ಹತ್ರ ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ಅವರಿಗೆ ನೀವು ಯಾವುದೇ ಒಂದು ಉದ್ಯೋಗದ ಇದನ್ನ ಮಾಡ್ಲಿಕ್ಕೆ ಹೇಳಿದ್ರೆ ಆಗುದಿಲ್ಲ. ನಮ್ಗೆ ಗೊತ್ತಿರೋದು ಉದ್ಯೋಗ ಅಂತ ಹೇಳಿದ್ರೆ ನಮ್ಮ ಕುಲ ಕಸುಬು, ಬುಟ್ಟಿ ಬಿಳಲಿನಿಂದ ನಾವು ಏನ್ ತಯಾರು ಮಾಡ್ತೇವೆ ನೋಡಿ, ಅದು ಮಾತ್ರ ನಮ್ಗೆ ಗೊತ್ತಿರೋದು. ಬಿಟ್ರೆ ಮತ್ತೆ ಯಾವ ಕೆಲಸನೂ ಕೂಡ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಈಗ ಈ ಸರ್ಕಾರವು ಕೂಡ ಏನಾಗಿದೆ ಅಂತ ಹೇಳಿದ್ರೆ, ನಾವು ಈಗ ಇಷ್ಟು ವರ್ಷದಿಂದ ನಮ್ಮನ್ನ ವಿದ್ಯಾವಂತರಾಗ್ಬೇಕಂತೇಳಿ ಇಲಾಖೆ ಪ್ರೋತ್ಸಾಹ ಕೊಡ್ತದೆ, ಸಮುದಾಯ ಸಂಘಟನೆ
ಸಂಘಟನೆಯಿಂದನೂ ಕೂಡ ಪ್ರೋತ್ಸಾಹ ಇದೆ. ಇಷ್ಟೆಲ್ಲ ಪ್ರೋತ್ಸಾಹ ಕೊಟ್ಟ ಮೇಲೆ ಆ ವಿದ್ಯಾರ್ಥಿಗೆ ತಕ್ಕದಂತಹ ಕೆಲಸವನ್ನ ಕೊಡಬೇಕು. ಈಗ ನೋಡಿ M.Com ಮಾಡಿಕೊಂಡಿದ್ದಾರೆ ಇಬ್ರು. MA ಇಂಗ್ಲಿಷ್, ಒಬ್ರು ಆಳ್ವಾಸಲ್ಲಿ MA ಇಂಗ್ಲಿಷ್ ಮೇನ್ಸ್ ಇದಾಗಿ ಓದಿದ್ದಾರೆ, ನಮ್ಮ ಕುಂದಾಪುರದ ಬೈಂದೂರು ತಾಲೂಕಿನವರು. ಇನ್ನೊಬ್ರು ಇಲ್ಲಿ ಉಡುಪಿ ತಾಲೂಕಿನವರು MA ಇಂಗ್ಲಿಷ್. ಅವರು ಕೂಡ ಇಬ್ರು ಕೂಡ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ರೆ, ಒಂದು ಇದು ಇಂಗ್ಲಿಷ್ ಮೀಡಿಯಂ ಅಲ್ಲಿ 5,000 to 6,000 ರೂಪಾಯಿಗೆ ಇವತ್ತು ಟೀಚ್ ಮಾಡ್ತಾ ಇದ್ದಾರೆ. MA ಇನ್ ಇಂಗ್ಲಿಷ್ ಇಬ್ರು, ಆಯ್ತಾ. ಮತ್ತೆ ಇನ್ನೊಬ್ರು M.Com ಮಾಡಿದ್ದಾರೆ, MA ಮಾಡಿದ್ದಾರೆ. ಅವರು ಒಂದು ಪ್ರೈಮರಿ ಸ್ಕೂಲಲ್ಲಿ 1 ರಿಂದ 3ನೇ ಕ್ಲಾಸ್ ಮಕ್ಕಳಿಗೆ ಟೀಚ್ ಮಾಡ್ತಾ ಇದ್ದಾರೆ. ಅದು ಎಷ್ಟು 3,000 ರೂಪಾಯಿ ಸ್ಯಾಲ್ರಿಗೆ, ಅಂದ್ರೆ ಅತಿಥಿ ಶಿಕ್ಷಕರು ಅಂತ ಹೇಳ್ಕೊಂಡು. ಈಗ 5 ಜನ ಪದವಿಯನ್ನ ಏನು PhD ಮಾಡಿದ್ದಾರೆ. ಅದರಲ್ಲಿ ಏನು ಇಬ್ಬರಿಗೆ, ನಮ್ಮ ಸಬಿತಾ ಅಂತೇಳಿ ಅವರು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇದ್ದಾರೆ. ಇನ್ನೊಬ್ರು ಬಾಬು ಅಂತೇಳಿ ಇಲ್ಲಿಂದ ಸುಳ್ಯದವರು, ಅವರೊಂದು ಇಲ್ಲಿ ನಮ್ಮ MGM ಅಲ್ಲಿ ಇದ್ದಾರೆ. ಅವರಿಬ್ಬರಿಗೆ ಮಾತ್ರ ಕೆಲಸ ಇರುವಂಥದ್ದು. ಇನ್ನೊಬ್ರು ಅತಿಥಿ ಶಿಕ್ಷಕ ಕೆಲಸ ಮಾಡ್ತಾ ಇದ್ದಾರೆ, ಅವರು ದಿನಕರ್ ಅಂತೇಳಿ ಹೇಳ್ಕೊಂಡು ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ. ಮತ್ತೆ ಕಲಾವತಿ ಅಂತೇಳಿ ಅವರೊಂದು ಡಾಕ್ಟರೇಟ್ ಮಾಡಿದೆ. ಇನ್ನೊಬ್ರು MSW ಮಾಡಿ ಈಗ PhD ಅನ್ನ ಮಾಡ್ತಾ ಇದ್ದಾರೆ. MSW ಮಾಡಿದವರು ಸಾಧಾರಣ ಒಂದು 10-15 ಮಂದಿ MSW ಮಾಡ್ಕೊಂಡಿದ್ದಾರೆ. ಹೌದು, MSW ಇದ್ದಾರೆ. MA M.Com ಮಾಡ್ಕೊಂಡವ್ರು ತುಂಬಾ ಜನ ಇದ್ದಾರೆ. BCA ಮಾಡಿದ್ದಾರೆ, B.Tech ಮಾಡಿದ್ದಾರೆ, M.Tech ಮಾಡ್ಕೊಂಡಿದ್ದಾರೆ, ನರ್ಸಿಂಗ್ ಮಾಡ್ಕೊಂಡಿದ್ದಾರೆ. ನರ್ಸಿಂಗ್ ಮಾಡಿದವ್ರಿಗೆ ಒಬ್ಬರಿಗೂ ಕೂಡ ಜಾಬ್ ಇಲ್ಲ. D.Ed B.Ed ಮಾಡ್ಕೊಂಡಿದ್ದಾರೆ, ಅವರಿಗೂ ಕೂಡ ಜಾಬ್ ಇಲ್ಲ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಕಾನೂನು ಪದವಿಯನ್ನ ಪಡ್ಕೊಂಡಿದ್ದಾರೆ, ಒಂದು 10 ಮಂದಿ 12 ಮಂದಿ ಕಾನೂನು ಪದವಿಯನ್ನ ಪಡ್ಕೊಂಡಿದ್ದಾರೆ. ಅವರಿಗೆಲ್ಲ ಒಂದು ಕೂಡ ಜಾಬ್ ಇಲ್ಲ ಅಂತ ಹೇಳಿದ್ರೆ, ಈಗ ಸರ್ಕಾರ ಏನು ಇದು ನಿರುದ್ಯೋಗ ಭತ್ಯೆ ಅಂತ ಹೇಳಿ ಕೊಡ್ತಾ ಇದೆ. ನಿರುದ್ಯೋಗ ಭತ್ಯೆ ಅದು ಎಷ್ಟು ಮಟ್ಟಿಗೆ ಈಗ ಅದು ಸಮುದಾಯವನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಆಗ್ತದೆ? ಈಗ ಅದಕ್ಕೆ ಒಂದು ಅಂದ್ರೆ ಈಗ ಹೇಳ್ತಾರೆ, ಈಗ ಹಿಂದೆ ಕೊಟ್ಟಿರುವಂಥದ್ದು ಯಾವಾಗ ಒಂದು 2018ರಿಂದನೋ 17ರಿಂದನೋ, ನನಗೆ ಅದು ಡೇಟ್ ಇಸ್ವಿ ಸರಿಯಾಗಿ ನೆನಪಿಲ್ಲ. ಆವತ್ತಿನಿಂದ ಇವತ್ತಿನ ತನಕ ನಿರುದ್ಯೋಗ ಭತ್ಯೆ ಅಂತೇಳಿ ಕೊಡ್ತಾ ಇದ್ದಾರೆ. ನಿರುದ್ಯೋಗ ಭತ್ಯೆ ಕೊಡೋದಂದ್ರೆ ಹೇಗಂತೇಳಿ ಹೇಳಿದ್ರೆ, ಆ ವರ್ಷದಲ್ಲಿ ಈಗ ಈ ವರ್ಷ ಯಾರು ಹೆಚ್ಚು ಡಿಗ್ರಿ ಮುಗಿಸಿದ್ದಾರೆ ಅವರಿಗೆ ಜಾಬ್ ಇಲ್ಲ ಅಂತೇಳಿ ಹೇಳಿದ್ರೆ, ನಿರುದ್ಯೋಗ ಭತ್ಯೆಗೆ ಎಷ್ಟು ಜನ ಎಂಟ್ರಿ ಆಗ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾರೆ. ಅಂದ್ರೆ ಹಿಂದಿನವ್ರು ಎಲ್ಲರೂ ಕೂಡ ಡ್ರಾಪ್ ಆಗಿರ್ತಾರೆ, ಅಂದ್ರೆ ಅವರಿಗೆ ಸಿಗಲ್ಲ ಆ ಯೋಜನೆ, ಅವ್ರಿಗೆ ಸಿಗಲ್ಲ. ಇನ್ನು ವಿಶೇಷ ಪ್ರೋತ್ಸಾಹಧನದ ಅಡಿಯಲ್ಲಿ ಅವರಿಗೆ ಶಾಲೆ ಕಲೀಲಿಕ್ಕೂ ಕೂಡ ಅವಕಾಶ ಇದೆ. ಶಾಲೆ ಬಿಟ್ಟ ನಂತರ ಅದು ಅವರು ಕೂಡ, ನಾನು ಹೇಳುದು ಇವೆಲ್ಲ ತಾತ್ಕಾಲಿಕ ಒಂದು ಕಾರ್ಯಕ್ರಮಗಳು. ಅದು ಈಗ ಒಂದು ಸರ್ಕಾರ ಬಂದ್ರೆ ಇದಾಗ್ತದೆ, ಇನ್ನೊಂದು ಸರ್ಕಾರ ಬಂದ್ರೆ ಹೋಗ್ತದೆ. ಮತ್ತೆ ನಮ್ಗೆ ಏನಂತ ಹೇಳಿದ್ರೆ, ಈ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೂಡ ಜಾಬ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಕಂಪನಿಗಳು ಅಂತ ಹೇಳಿದ್ರೆ ಯಾವಾಗ ಶುರು ಆಗ್ತವೆ, ಯಾವಾಗ ಮುಚ್ಚುತ್ತವೆ ಅಂತ ಹೇಳೋದು ಕೂಡ ಗೊತ್ತಾಗಲ್ಲ. ಮತ್ತೆ ಈ ಅಸ್ಪೃಶ್ಯತೆ ಮತ್ತೆ ಬೇರೆ ಬೇರೆ ಕಾರಣದಿಂದಾಗಿ ನಮ್ಮ ಯುವ ಜನರಲ್ಲಿ ಕೂಡ, ವಿದ್ಯಾವಂತರಲ್ಲಿ ಕೂಡ ಇವತ್ತು ನಾಚಿಕೆ, ಸಂಕೋಚ, ಬೇರೆಯವ್ರ ಜೊತೆ ಬೆರೆಯುವಲ್ಲಿ ಒಂದು ರೀತಿಯಲ್ಲಿ ಒಂದು ಹಿಂಜರಿಕೆ ಇದೆ. ಈಗ ನಮ್ಗೆ ಪರ್ಯಾಯ ಮಾರ್ಗ ನೀವು ಏನು ಅಂತೇಳಿ ಕೇಳಿದ್ರೆ, ಕೇವಲ ಸರ್ಕಾರಿ ಉದ್ಯೋಗ ಮಾತ್ರನೇ. ಸರ್ಕಾರಿ ಉದ್ಯೋಗ ಆದ್ರೆ ಮಾತ್ರನೇ. ಇವತ್ತು ನಾನೊಬ್ಬ ಅಂಗನವಾಡಿ ಕಾರ್ಯಕರ್ತೆಯಾಗಿ ಇದ್ದೇನೆ. ನಾನೊಬ್ಬ ಅಂಗನವಾಡಿ ಕಾರ್ಯಕರ್ತೆ, ಅದೊಂದು ಗೌರವಧನದ ಆದ್ರೂ ಕೂಡ ನನಗೇನಾಗಿದೆ ಅಂತೇಳಿ ಹೇಳಿದ್ರೆ, ನಾನೊಂದು ಈ ಸಮಾಜದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ನನಗೆ ವೇತನ ಗೌರವಧನ ಕಡಿಮೆ ಆಗಿರ್ಬೋದು, ವೇತನ ಇದಾಗಿರ್ಬೋದು, ಆದ್ರೆ ಸಾರ್ವಜನಿಕರ ಜೊತೆ ಬೆರಿಲಿಕ್ಕೆ ಗುರುತಿಸಿಕೊಳ್ಳಿಕ್ಕೆ ಒಂದು ಅವಕಾಶ ಅಂತೇಳಿ ಇರೋದು ನನಗೆ ಆ ಸೆಕ್ಟರ್ ಅಲ್ಲಿ ಮಾತ್ರ ಇದ್ದದ್ದು. ಇಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಯಾವುದ್ರಲ್ಲಿ ಇದ್ದಿದ್ರು ಕೂಡ ನನಗೆ ಆ ರೀತಿಯ ಗೌರವ ಅಥವಾ ಇದಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಒಂದು ಟೀಚರ್ ಅಂತೇಳಿ ಗುರುತಿಸೋದು, ಅಥವಾ ನನ್ನ ಇದ್ರ ಇಲಾಖೆ ಒಳಗಡೆ ಏನೆಲ್ಲ ಸೌಲಭ್ಯಗಳನ್ನ ನಾವು ಅವ್ರಿಗೆ ಕಲ್ಪಿಸಿ ಕೊಟ್ಟಾಗ ನಮ್ಗೊಂದು ಇಷ್ಟು ಗೌರವ ಇದ್ದೇ ಇರ್ತದೆ. ಅದು ಬಿಟ್ರೆ ಅದು ಸರ್ಕಾರಿ ಆಗಿರೋದ್ರಿಂದ. ಅದೇ ನೀವು ಬೇರೆ ಆಗಿದ್ರೆ ನಮ್ಮನ್ನ ನೋಡುವ ದೃಷ್ಟಿಯೇ ಬೇರೆ ಆಗ್ತಿತ್ತು. ನಾನು ಮಾತಿಗೆ ಬರ್ತೇನೆ. ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್ ಅನ್ನು ತೆಗೆದುಕೊಳ್ಳೋ, ಮತ್ತೆ ಮಾತನ್ನ ಮುಂದುವರಿಸುವ. ವೀಕ್ಷಕರ, ಡಿಬೇಟ್ ಅವರ್ ಮುಂದುವರಿಯುತ್ತೆ, ಆದ್ರೆ ಅದಕ್ಕೆ ಮುನ್ನ ಸ್ಮಾಲ್ ಬ್ರೇಕ್. Celebrating the brides of now. Kahani,
Bridal Stories by Bhima. ಕರಾವಳಿ ಮತ್ತು ಮಲೆನಾಡಿನಲ್ಲಿ ವಸ್ತ್ರ ವ್ಯಾಪಾರದಲ್ಲಿ ಜನಮನ್ನಣೆ ಗಳಿಸಿರುವ ಸತ್ಯನಾಥ ಸ್ಟೋರ್ಸ್ನ 75ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ 12 ಅದೃಷ್ಟಶಾಲಿ ನವದಂಪತಿಗಳಿಗೆ ಮಧುಚಂದ್ರ ಪ್ರವಾಸ ಗೆಲ್ಲುವ ಅವಕಾಶ. ಮದುವೆ ಜವಳಿ ಖರೀದಿಸಿ ಮತ್ತು ಪ್ರವಾಸ ಕೂಪನ್ ಪಡೆಯಿರಿ. 2024ರ ಜುಲೈನಲ್ಲಿ ಅದೃಷ್ಟಶಾಲಿಗಳ ಆಯ್ಕೆ ನಡೆಯಲಿದೆ. ಸತ್ಯನಾಥ ಸ್ಟೋರ್ಸ್ನ ಎಲ್ಲಾ ಮಳಿಗೆಗಳಲ್ಲೂ ಈ ಸೌಲಭ್ಯ ಇರಲಿದ್ದು, ಈ ಲಾಭವನ್ನು ಪಡೆಯಲು ಇಂದೇ ಭೇಟಿ ನೀಡಿ. ಒಂದು ಸ್ಕ್ಯಾನ್ ಏನನ್ನು ಗೆಲ್ಲಬಹುದು? ಉಚಿತ ಫರ್ನಿಚರ್. QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಮತ್ತು ಪ್ರತಿ ಸ್ಕ್ಯಾನ್ನ ಮೇಲೆ 5% ರಿಂದ 100% ಖಚಿತ ರಿಯಾಯಿತಿಯನ್ನು ಗೆಲ್ಲಿರಿ. ಈಗಲೇ ನಿಮ್ಮ ಫರ್ನಿಚರ್ ಅನ್ನು ಸ್ಕ್ಯಾನ್ ಮಾಡಿ. ವಿರಾಮದ ಬಳಿಕ ಡಿಬೇಟ್ ಅವರ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಪವಿತ್ರ ಅವರೇ, ಇವತ್ತು ನೀವು ಧರಣಿ ಸತ್ಯಾಗ್ರಹವನ್ನ ನೀವು ಮಾಡ್ತಾ ಇದ್ರಿ. ಸೊ ಅಲ್ಲಿ ಇವತ್ತು ಕೇವಲ ಉಡುಪಿ ಜಿಲ್ಲೆಯವರು ಮಾತ್ರ ಇದ್ದಾರಾ ಅಥವಾ ಮಂಗಳೂರು ಆಗಿರ್ಬೋದು, ಕಾಸರಗೋಡು ಆಗಿರ್ಬೋದು, ಸೊ ಅವರೆಲ್ಲರೂ ಕೂಡ ಜಾಯಿನ್ ಆಗಿದ್ದಾರಾ ಈ ಒಂದು ಸತ್ಯಾಗ್ರಹದಲ್ಲಿ? ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯವರು ಭಾಗವಹಿಸಿದ್ದಾರೆ ನಮ್ಮೊಟ್ಟಿಗೆ. ಮತ್ತೆ ಉಡುಪಿ ಜಿಲ್ಲೆ ಮತ್ತೆ ತಾಲೂಕು ವೈಸ್ ಪ್ರತಿ ತಾಲೂಕಿನಿಂದನೂ ಭಾಗವಹಿಸಿದೆ. ಓಕೆ, ಇಷ್ಟ ತನಕ ಏನಾದ್ರೂ ನಿಮ್ಮ ಮನವಿಗೆ ಏನಾದ್ರು ಸ್ಪಂದನೆ ಮಾಡಿದ್ದಾರಾ ಅನ್ನುವಂಥದ್ದು? ಸೊ DC ಆಗಿರ್ಬಹುದು, ಬೇರೆ ಯಾವ್ದಾದ್ರು ಅಧಿಕಾರಿಗಳಾಗಿರ್ಬಹುದು, ಸೊ ನಾವು ನಿಮ್ಮೊಂದಿಗಿದ್ದೇವೆ ಅನ್ನುವಂತ ಮಾತು ಏನಾದ್ರು ಆಡಿದ್ದಾರಾ ಅಂತ ಹೇಳಿ? ನಮ್ಮ ಇಲಾಖೆ ITDP ಅಂತ ಯೋಜನೆ, ಅದು ಬೆಳಗ್ಗೆ ಬಂದವರು ನಮ್ಮದು ITDP ಸರ್ ಬಂದು ಮನವಿ ಪತ್ರ ತಗೊಂಡು ಹೋದ್ರು. ಉಪ ಜಿಲ್ಲಾಧಿಕಾರಿ ಓಕೆ, ಬೆಳಿಗ್ಗೆಯಿಂದ ನೀವು ಮಾಡಿದಂತ ಒಂದು ಸತ್ಯಾಗ್ರಹಕ್ಕೆ ಇಷ್ಟ ಸ್ಪಂದನೆ ಸಿಕ್ಕಿರುವಂತದ್ದು. ಸೊ ಹಾಗೆ ಇನ್ನು 2023ರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕರ್ನಾಟಕಕ್ಕೆ ಬಂದಾಗ ಸೊ ಈ ವಿಷಯವನ್ನ ಎಲ್ಲೋ ಒಂದು ಕಡೆ ಮುಟ್ಸಿದ್ದೀರಿ ಅನ್ನುವಂಥದ್ದು ಹೌದಲ್ವಾ? ಇದ್ರ ಬಗ್ಗೆ ಹೇಳುದಾದ್ರೆ ತಾವು ಈಗ 2023ರಲ್ಲಿ ಜುಲೈಯಲ್ಲಿ ನಮ್ಮ ಮಾನ್ಯ ರಾಷ್ಟ್ರಪತಿಯವರಾದ ದ್ರೌಪದಿ ಮುರ್ಮು ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ರು. ಆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರು ವಿಶೇಷವಾಗಿ PVTG ಕಮ್ಯುನಿಟಿ ಅವರ ಜೊತೆ ಒಂದು ಮಾತುಕತೆಯನ್ನ ಮಾಡಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾವು ಕೂಡ ಸಂಘಟನೆಯಿಂದ ನಾವು ಕೂಡ ಭಾಗವಹಿಸಿದ್ದೇವೆ. ಭಾಗವಹಿಸಿದಂತ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಒಂದು ಮನವಿಯನ್ನ ನಮ್ಮ ರಾಷ್ಟ್ರಪತಿಯವರಿಗೆ ನಾವು ಮನವಿಯನ್ನ ಕೊಟ್ಟಿದ್ದೇವೆ. ಅದರಲ್ಲಿ ಮೊದಲನೇ ವಿಷಯವಾಗಿ ನಮ್ಮ ಕೊರಗ ಸಮುದಾಯಕ್ಕೆ ನಮಗೆ ವಿಶೇಷವಾಗಿ ಪರಿಗಣಿಸಿ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡ್ಬೇಕು ನಮ್ಮ ಯುವ ಜನರಿಗೆ ಅಂತೇಳಿ ನಾವು ಬೇಡಿಕೆಯನ್ನು ಕೊಟ್ಟಿದ್ದೇವೆ. ಜೊತೆಯಲ್ಲೇ ಪ್ರತಿ ಕುಟುಂಬಕ್ಕೆ 2.5 ಎಕರೆ ಕೃಷಿ ಭೂಮಿಯನ್ನು ಕೊಡಬೇಕು ಅಂತೇಳಿ ಹೇಳ್ಕೊಂಡು, ಮತ್ತೆ ನಮ್ಮ ಜನಸಂಖ್ಯೆ ದಿನದಿಂದ ದಿನಕ್ಕೆ ಇವತ್ತು ಇಳಿಮುಖ ಆಗ್ತಾ ಇದೆ, ಅದರ ಮೇಲೆ ಒಂದು ಅಧ್ಯಯನವನ್ನು ಕೈಗೊಂಡು ಏನು ಸಮಸ್ಯೆ ಅನ್ನೋದನ್ನು ನೋಡಬೇಕು ಅಂತ ಹೇಳ್ಕೊಂಡು ನಾವು ಅದರಲ್ಲಿ ಕೂಡ ಇದು ಮಾಡಿದ್ದೇವೆ. ಮತ್ತೆ ಇನ್ನೊಂದು 2-3 ಬೇಡಿಕೆಗಳನ್ನು ನಾವು ಒಟ್ಟು 5 ಬೇಡಿಕೆಗಳ ಪ್ರಮುಖವಾದ ಬೇಡಿಕೆಗಳು ಏನು ಅಂತ ಹೇಳಿದ್ರೆ ಇದೇ ಉದ್ಯೋಗ ಮತ್ತು ಕೃಷಿ ಭೂಮಿದ ಅಂತ ಹೇಳ್ಕೊಂಡೆ ನಾವು ಮನವಿಯನ್ನು ಕೊಟ್ಟಿರುವಂಥದ್ದು. ಆಗ ದ್ರೌಪದಿ ಮುರ್ಮು ಅವರು ನಮ್ಮ ಒಂದು ಆಶ್ವಾಸನೆಯನ್ನು ಕೊಟ್ಟರು. ನಾನು ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ಕೊಡ್ತೇನೆ ಅಂತ ಹೇಳಿ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ರು. ಅದರಂತೆಯೇ ನಾವು ಉದ್ಯೋಗಕ್ಕಾಗಿ ನಾವು ಹಲವು ಬಾರಿ ನಾವು ನಮ್ಮ ಇಲಾಖೆಗೆ ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಒಂದು ಉದ್ಯೋಗದ ಬಗ್ಗೆನೂ ಕೂಡ ನಾವು ಇದು ಮಾಡಿದ್ದೇವೆ. ಮತ್ತು ಎಲ್ಲ ತಾಲೂಕುಗಳಲ್ಲಿ ಈಗ ನಾವು ಕೃಷಿ ಭೂಮಿ ಅಂತೇಳಿ ಏನು ಹೇಳ್ತೇವೆ, ಕೃಷಿ ಭೂಮಿ ಕೊಟ್ಟರೆ ಮಾತ್ರ ಕೊರಗ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ಕೊಂಡು ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿ, ಅದಂದರೆ 1993ರಲ್ಲಿ ಅದು ವರದಿಯನ್ನು ಮಾಡಿದರು. ಅದರಲ್ಲಿ ಡಾಕ್ಟರ್ ಮೊಹಮ್ಮದ್ ಪೀರ್ ಏನು ಇದು ಮಾಡಿದ್ರು ಅಂತ ಹೇಳಿದ್ರೆ, ಕೊರಗರ ಅಭಿವೃದ್ಧಿ ಆಗಬೇಕಿದ್ರೆ ಅವರಿಗೆ ಪ್ರತಿ ಕುಟುಂಬಕ್ಕೆ 2.5 ಎಕರೆ ಕೃಷಿ ಭೂಮಿಯನ್ನು ಕೊಡಬೇಕು ಅಂತೇಳಿ, ಮತ್ತೆ ಪೌಷ್ಟಿಕ ಆಹಾರ ಎಲ್ಲ ಕೊಡಬೇಕು ಅಂತೇಳಿ ಅದರಲ್ಲಿ ಇದು ವರದಿಯಲ್ಲಿ ಕೊಟ್ಟಿದ್ರು. ಆ ವರದಿಯ ಪ್ರಕಾರವೇ ನಾವು ನಿರಂತರವಾಗಿ ನಾವು ಧರಣಿ ಸತ್ಯಾಗ್ರಹಗಳನ್ನು ಮಾಡಿದರ ಪರಿಣಾಮವಾಗಿ ಮತ್ತೆ ನಮ್ಮ ಹೋರಾಟಗಳು ತೀವ್ರಗತಿಯಲ್ಲಿ ಆದಂಥ ಪರಿಣಾಮವಾಗಿ ಮತ್ತೆ ಆವತ್ತಿನ ಜಿಲ್ಲಾಧಿಕಾರಿಯಾದಂಥ ಪೊನ್ನೂರಾಜು ಮತ್ತು ಹೇಮಲತಾ
ಅದೇ ರೀತಿಯಲ್ಲಿ ನಮ್ಮ ITDP ಆಫೀಸರ್ ಊರ್ಮಿಳಾ ಮೇಡಮ್, ಈ ರೀತಿ ಆವಾಗ ಅತ್ಯುತ್ತಮ ಅಧಿಕಾರಿಗಳ ವರ್ಗ ಒಂದು ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆಯಲ್ಲಿ ಕೆಲಸ ಮಾಡುವವರ ತಂಡ ಇರುವುದರಿಂದಾಗಿ ಆವಾಗಿನ ನಮ್ಮ ಧರಣಿ ಸತ್ಯಾಗ್ರಹ ಹೋರಾಟ ಮತ್ತೆ ನಮ್ಮಲ್ಲಿ ಜೈಲು ವಾಸವನ್ನು ಕೂಡ ಒಂದು 30 ಜನ ಜೈಲು ವಾಸ ಕೂಡ ಅನುಭವಿಸಿದ್ರು ಇದೇ ಭೂಮಿ ಹೋರಾಟಕ್ಕಾಗಿ. ಇದೆಲ್ಲದರ ಪರಿಣಾಮವಾಗಿ ಸುಮಾರು 500 ಅಂದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ 2 ಜಿಲ್ಲೆಗಳಲ್ಲಿ ಸೇರಿ ಸುಮಾರು 500 ಕುಟುಂಬಗಳಿಗೆ ಭೂಮಿ ಹಕ್ಕು ಪತ್ರ ಸಿಕ್ಕಿದೆ. ಈಗ ಉಳಿದಂಥದ್ದು ಅದೇ ಹೇಳಿದಲ್ಲ ನಾನು, ಈಗ ನಮ್ಮ ಉಡುಪಿಯಲ್ಲಿ 2800 ಕುಟುಂಬಗಳಿದ್ದಾವೆ, ಜನಸಂಖ್ಯೆ ಅಲ್ಲ ಕುಟುಂಬಗಳು. ಮತ್ತೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸುಮಾರು 1,500 ಕುಟುಂಬಗಳಿದ್ದಾವೆ. ಇವರಿಗೆ ಈಗ ನಾವು ಉಳಿದಂಥ ಕುಟುಂಬಗಳಿಗೆ ಈಗ 500 ಬಿಟ್ಟರು ಕೂಡ ಸುಮಾರು 3,500-4,000 ಕುಟುಂಬಗಳು ಇನ್ನೂ ಕೂಡ ಬಾಕಿ ಇದ್ದಾವೆ. ಅಂದ್ರೆ ಭೂಮಿ ಹಕ್ಕು ಪತ್ರ ಕೊಡ್ಲಿ ಅಂದ್ರೆ ಸಂಪೂರ್ಣ ಭೂಮಿ ಹಕ್ಕನ್ನ ಕೊಡ್ಬೇಕಿದ್ರೆ. ಆದ್ರೆ ಇವತ್ತು ಸರ್ಕಾರ ಏನ್ ಮಾಡ್ತಾ ಇವರು ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, 2 ಜಿಲ್ಲೆದು ನಾನು ಹೇಳ್ತಾ ಇರುವಂತದ್ದು, ಇವತ್ತು ಎಲ್ಲಿಯೂ ಕೂಡ ಭೂಮಿಯನ್ನು ಗುರುತಿಸುವಂತದ್ದಾಗಿರ್ಬೋದು, ಅದಕ್ಕೆ ಕೊಡುವಂತ ಪ್ರಕ್ರಿಯೆಗೆ ಇನ್ನೂ ಕೂಡ ಚಾಲನೆಯನ್ನು ಕೊಡ್ಲಿಲ್ಲ. ನಾವು ಪದೇ ಪದೇ ಈಗ ತಾಲೂಕು ಕಚೇರಿಗೆ ಅಹವಾಲನ್ನ ನಮ್ಮ ಅರ್ಜಿಗಳನ್ನ ಕೊಟ್ಟಿದ್ದೇವೆ. ಈಗ ನಾವು ಈ ವರ್ಷ 2 ವರ್ಷದಲ್ಲಿ ನಾವು ಸಲ್ಲಿಸಿರುವಂತ ಅರ್ಜಿಗಳು ಸುಮಾರು 800 ಅರ್ಜಿಗಳನ್ನ, ಅಂದ್ರೆ ಹಾಡಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಅವರಿಂದ ಯಾರಿಗೆಲ್ಲ ಭೂಮಿ ಬೇಕು ಅವರನ್ನು ಹುಡುಕಿ ಅವರಿಂದ ದರಖಾಸ್ತು ಅರ್ಜಿಗಳನ್ನು ಪಡೆದು ನಾವು ತಾಲೂಕು ಕಚೇರಿಗೆ ಸಲ್ಲಿಸಿದ್ದೇವೆ. ತಾಲೂಕು ಕಚೇರಿಯಲ್ಲಿ ಅದು ಏನು ಕೂಡ ಕ್ರಮ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹೋರಾಟವನ್ನು ಕೂಡ ಮಾಡಿ ನಾವು ಅವರಿಗೆ ಭೂಮಿ ಹಕ್ಕು ಪತ್ರ ಪ್ರಕ್ರಿಯೆಯನ್ನು ನಡೆಸಬೇಕು ಅಂತೇಳಿ ಕೇಳಿದ್ವಿ. ಅದಕ್ಕೂ ಕೂಡ ಅವರು ಇದು ಮಾಡದೇ ಇದ್ದವಾಗ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆನೆ ನಾವು ಅಹೋರಾತ್ರಿ ಹೀಗೆ ಧರಣಿ ಸತ್ಯಾಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರು, ನನಗೆ 15 ದಿನ ಕಾಲಾವಕಾಶ ಕೊಡಿ, ನಾನು ನಿಮ್ಮ ಭೂಮಿಯ ಹಕ್ಕುಪತ್ರ ಇದಕ್ಕೆ ನಾನು ಚಾಲನೆಯನ್ನು ಕೊಡ್ತೇನೆ ಅಂತೇಳಿ ಹೇಳಿ ಮಾತನ್ನು ಕೊಟ್ಟಿದ್ರು. ಬಟ್ ಇವತ್ತಿನ ತನಕ ನಾವು ಪದೇ ಪದೇ ಇದನ್ನ ಸಭೆಗಳಿಗಲ್ಲಿ ಭಾಗವಹಿಸಿದಾಗ ಕೂಡ ನಾವು ಭೂಮಿ ವಿಷಯವನ್ನ ಮತ್ತು ಈ ಉದ್ಯೋಗದ ವಿಷಯವನ್ನ ಕೇಳಿದವಾಗ ಅದಕ್ಕೆ ಬೇಕಾದಂತೆ ಯಾವುದೇ ರೀತಿಯ ಪ್ರಕ್ರಿಯೆಗಳು ನಡೀತಾ ಇಲ್ಲ. ಹಾಗಾಗಿ ಇವತ್ತು ನಾವು ಏನು ಕೇಳ್ತಿದ್ದೇವೆ ಅಂತ ಹೇಳಿದ್ರೆ, ನಮ್ಗೆ ಈಗ ಈ ಧರಣಿ ಸತ್ಯಾಗ್ರಹ ಒಂದೇ ನಮ್ಮ ಬಿಡುಗಡೆಗೆ ಆಗಿ ಅಥವಾ ನಮ್ಮ ಇದಕ್ಕಾಗಿ ಇರುವಂತ ಒಂದು ಏನು ಮತ್ತೆ ಏನನ್ನು ಕೂಡ ನಮ್ಮಿಂದ ಸಾಧ್ಯ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ನಾವು ಅಧಿಕಾರಿಗಳಿಗೆ ಪದೇ ಪದೇ ಹೇಳಿದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇ ಇರುವಂತ ಸಂದರ್ಭದಲ್ಲಿ ನಾವು ನಮ್ಮ ಧರಣಿ ಸತ್ಯಾಗ್ರಹವನ್ನೇ ನಾವು ಈಗ ಕೈಗೊಳ್ಳಬೇಕಾದಂತ ಅಗತ್ಯ ಕಂಡು ಬಂದಿದೆ. ಹಾಗಾಗಿ ನಾವು ಇವತ್ತು ಈಗ 2 ಜಿಲ್ಲೆಯವರು ಕೂಡ ನಾವು ಸೇರ್ಕೊಂಡು ಈಗ ಇಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ಈಗ ನಮ್ಮ ಸ್ಥಳಕ್ಕೆ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು ಅಂತ ಹೇಳ್ಕೊಂಡು, ಮತ್ತೆ ಈಗ ಅದೇ ರೀತಿಯಲ್ಲಿ ನಮ್ಮ ಬುಡಕಟ್ಟು ಕಲ್ಯಾಣ ಇಲಾಖೆದ್ದು ಈಗ ನಮ್ಮ ಮುಖ್ಯಮಂತ್ರಿಯವರೇ ಇದನ್ನ ಖಾತೆಯನ್ನ ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ನಾಗೇಂದ್ರ ಅವರು ಮೊನ್ನೆ ರಾಜೀನಾಮೆ ಕೊಟ್ಟಿರುವುದರಿಂದಾಗಿ ನಮ್ಮ ಬುಡಕಟ್ಟು ಅಭಿವೃದ್ಧಿ ಕಲ್ಯಾಣ ಇಲಾಖೆದ ಚಾರ್ಜ್ ಅನ್ನು ಕೂಡ ಅವರ ಮುಖ್ಯಮಂತ್ರಿ ಇಟ್ಕೊಂಡಿರುವುದರಿಂದ ಮತ್ತೆ ನಾವು ಇಲ್ಲಿ ಎಷ್ಟು ಕೂಡ ಅವಲತ್ತುಕೊಂಡ್ರು ಕೂಡ ನಮ್ಮ ಬೇಡಿಕೆಗಳು ಈಡೇರೋದಿಲ್ಲ. ನಮಗೆ ನೇರವಾಗಿ ಮುಖ್ಯಮಂತ್ರಿ ಜೊತೆ ಮಾತುಕತೆ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ನಮ್ಮ ನೋವು ಏನಂತ ಹೇಳಿ ಅವ್ರ ಹತ್ರ ಹೇಳಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ನಾವು ನಮ್ಮ ಮುಖ್ಯಮಂತ್ರಿ ಅವರನ್ನ ನಮಗೆ ಭೇಟಿ ಮಾಡಿಸಿ ಇದು ಮಾಡಬೇಕು, ನಮಗೆ ಸ್ಥಳಕ್ಕೆ ಈಗ ಸಚಿವರು ಬರಲೇಬೇಕು ಅಂತೇಳಿ ನಾವು ನಮ್ಮ ಈ ಧರಣಿ ಸತ್ಯಾಗ್ರಹವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಓಕೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೂಡ ಅನೇಕ ಜನರು ಬರೆದಿದ್ದಾರೆ ನಿಮ್ಮ ಸಮುದಾಯದ. ಹೌದು. ಸೊ ಇದರಿಂದ ಏನಾದ್ರೂ ಅವರಿಗೆ ಲಾಭ ಏನಾದ್ರೂ ಆಗಿದ್ದಾದ್ರೂ ಉಂಟಾ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ? ಹೌದು. ಈಗ ನೋಡಿ, ಸ್ಪರ್ಧಾತ್ಮಕ ಎಲ್ಲ ಇಲಾಖೆಗಳಲ್ಲಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಬರ್ತದೆ, ಬೇರೆ ಬೇರೆ ಇದರಲ್ಲೆಲ್ಲ ಆ್ಯಡ್ಗಳು ಬರ್ತವೆ. ಅಂದರೆ ಇಂಥ ಅಂಚೆ ಇಲಾಖೆಯಲ್ಲಿ ಉದ್ಯೋಗದ ಅವಕಾಶಗಳಿದ್ದಾವೆ, ಬ್ಯಾಂಕ್ ಇದರಲ್ಲಿ ಉದ್ಯೋಗದ ಅವಕಾಶಗಳಿದ್ದಾವೆ ಅಂತ ಹೇಳ್ಕೊಂಡು. ಆದರೆ ನಮ್ಮ ಯುವ ಜನರು ತುಂಬ ಜನ ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿದ್ರು ಕೂಡ ಯಾರಿಗೂ ಕೂಡ ಇನ್ನೂ ಕೂಡ ಒಂದು ಉದ್ಯೋಗ ಕೂಡ ಸಿಗಲಿಲ್ಲ. ಯಾಕಂತೇಳಿದರೆ ಈಗ ಒಂದು ಉದಾಹರಣೆ ಕೊಡ್ತೇನೆ. ನಾನು ಲಾಸ್ಟ್ ಟೈಮ್ ನಾನು ಅಂಗನವಾಡಿ ವರ್ಕರ್ ಆಗಿ 25 ವರ್ಷ ಆಗಿದೆ. ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು SLC ತನಕ ಫಸ್ಟ್ ಓದಿದ್ದೆ. ಅದ್ರ ನಂತರದಲ್ಲಿ ನನಗೆ SLCಗೆ ನಾನು ಅರ್ಧದಲ್ಲೇ, ಅಂದರೆ SLC ಒಂದು ಸಂಪೂರ್ಣ ಮಾಡಿದ್ದೇನೆ. ಅದರ ಮುಂದೆ ಏನು ನಮ್ಮ ಕುಟುಂಬ ಜೀವನದಲ್ಲಿ
ಕಷ್ಟ ಆಗಿರೋದ್ರಿಂದ ನನಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾನು ಬಿಟ್ಟೆ. ಮತ್ತು 2 ವರ್ಷ ನಾನು ಕೂಲಿ ಕೆಲಸ ಮಾಡಿತ್ತು. ಅಂದರೆ 96ರಲ್ಲಿ ನಾನು SLC ಪರೀಕ್ಷೆ ಆದ ನಂತರ 2 ವರ್ಷ ನಾನು ಕೂಲಿ ಕೆಲಸ ಮಾಡಿ ಮತ್ತೆ ನಾನು ಅಲ್ಲಿ ಒಂದು ತೀವ್ರ ಗ್ರಾಮೀಣ ಪ್ರದೇಶದ ಒಂದು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಆವಾಗ ಅಂತೇಳಿದರೆ ಕೇವಲ 500 ರೂಪಾಯಿ ಏನು ಗೌರವಧನ ಅಂತ ಹೇಳಿತ್ತು. ಅದಕ್ಕೋಸ್ಕರ ಯಾರು ಕೂಡ ಅರ್ಜಿ ಸಲ್ಲಿಸದೇ ಇದ್ದಂಥ ಸಂದರ್ಭದಲ್ಲಿ ನಾನು ಮಾತ್ರ ಅರ್ಜಿ ಸಲ್ಲಿಸಿದ್ದೆ. ಹಾಗಾಗಿ ಆ ಕೆಲಸ ನನಗೊಂದು ಅಂಗನವಾಡಿ ಕಾರ್ಯಕರ್ತೆಯಾಗಿ ನನಗೆ ಕೆಲಸ ಸಿಕ್ತು. ನಾನು ನಂತರ ನನ್ನ ಕೆಲಸದ ಇದಾದ ನಂತರದಲ್ಲಿ ನಾನು ಇಲ್ಲಿ ಸಂಘಟನೆಗೆ ನಮ್ಮ ಪರಿಚಯ ಆದ ನಂತರದಲ್ಲಿ ಸಂಘಟನೆಗೆ ಬಂದ ನಂತರದಲ್ಲಿ ನನಗೆ ಇಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆಗಳು ಇದೆಲ್ಲ ಆದ ನಂತರದಲ್ಲಿ ನನಗೂ ಕೂಡ ವಿದ್ಯಾಭ್ಯಾಸ ಮುಂದುವರಿಸಬೇಕಂತ ಹೇಳಿ ಇದಾದ ನಂತರ ನಾನು ಏನು ಮಾಡಿದೆ, ನಾನು ನೇರವಾಗಿ ಪಿ ಯು ಸಿ ಪರೀಕ್ಷೆ ಕಟ್ಟಿ ನಾನು PUCಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ಮತ್ತು ಡಿಗ್ರಿ ಮುಗಿಸಿ ಡಿಗ್ರಿಯಲ್ಲಿ 2nd ಕ್ಲಾಸು, PGಯಲ್ಲಿ ಕೂಡ ನಾನು 2nd ಕ್ಲಾಸಲ್ಲಿ ಪಾಸ್ ಆಗಿದ್ದೇನೆ. ಅಂದರೆ ಓಪನ್ ಯೂನಿವರ್ಸಿಟಿ ಮೂಲಕ ನಾನು ಪರೀಕ್ಷೆಯನ್ನು ಕಟ್ಟಿ ಪಾಸ್ ಮಾಡ್ಕೊಂಡಿದ್ದೇನೆ. ನಾನು 2019ರಲ್ಲಿ ನಮ್ಮ ಇಲಾಖೆಯದು ಸೂಪರ್ವೈಸರ್ ಕೆಲಸಕ್ಕೆ ನನಗೆ ಕಾಲ್ ಫಾರ್ ಬಂತು. ನಾವು ಕೂಡ ಅರ್ಜಿ ಹಾಕಿದ್ವಿ. ಮತ್ತು KPSC ಪರೀಕ್ಷೆಯನ್ನು ಕೂಡ ಮಾಡಿದ್ರು. KPSC ಪರೀಕ್ಷೆಯನ್ನು ಕೂಡ ನಾವು ಎದುರಿಸಿದ್ದೇವೆ. KPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮತ್ತೆ ನಮಗೆ ಫಸ್ಟ್ ಲಿಸ್ಟಲ್ಲೇ ನಮ್ಮನ್ನು ಸೆಲೆಕ್ಟ್ ಕೂಡ ಮಾಡಿದರು ಸೂಪರ್ವೈಸರ್ ಕೆಲಸಕ್ಕೆ. ನಾವು ಸೆಲೆಕ್ಟ್ ಆಗಿ ಫೈಲ್ ವೆರಿಫಿಕೇಶನ್ ಎಲ್ಲ ಮುಗಿದ ನಂತರದಲ್ಲಿ ಲಾಸ್ಟಿಗೆ ಫೈನಲ್ ಲಿಸ್ಟ್ ಬಿಡುವಾಗ ನಮ್ಮ ಹೆಸರನ್ನು ಕೈ ಬಿಟ್ಟಿದ್ರು. ಅಷ್ಟು ಮಾಡಿಯೂ ಕೂಡ. ಹಾಗಾಗಿ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾವು ಎದುರಿಸಲಿಲ್ಲ, ಯಾವುದನ್ನು ಕೂಡ ಇದು ಮಾಡದೆ ನಮಗೆ ಇದು ಅಂತೇಳಿ ಯಾರು ಕೂಡ ತಿಳ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಂದೊಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೇನೆ ಅಷ್ಟೇ. ಮತ್ತೆ ನಮ್ಮ ಯುವ ಜನರು ಕೂಡ ತುಂಬಾ ಜನ ಎಲ್ಲರೂ ಕೂಡ ಪರೀಕ್ಷೆಗಳನ್ನ ಫೇಸ್ ಮಾಡಿದ್ದಾರೆ. ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಸೆಲೆಕ್ಟ್ ಆಗಿ ಫೈಲ್ ವೆರಿಫಿಕೇಶನ್ ಆಗಿಯೂ ಕೂಡ ನಮ್ಮನ್ನ ಕೊನೆಯಲ್ಲಿ ಕೈ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಯಾರನ್ನ ಕೇಳಬೇಕು, ಎಲ್ಲಿ ಹೋಗ್ಬೇಕಂತೇಳಿ ನಮ್ಗೆ ಏನು ಗೊತ್ತಾಗ್ತದೆ. ಹಾಗಾಗಿ ನಾವು ಅದನ್ನು ಅಲ್ಲಿಗೆ ಬಿಟ್ವಿ, ನಾವು ಸುಮ್ಮನೆ ಆಗಿ ಬಿಟ್ವಿ. ಇನ್ನೀಗ ನಮ್ಗೆ ಈಗ 45 ವರ್ಷ ಆಯ್ತು, ಇನ್ನು ನಾವೇನು ಕನಸು ಕಾಣ್ಲಿಕ್ಕಿಲ್ಲ. ನಾನು ಹೇಳ್ತಿರೋದು ನನ್ನ ಒಂದು ನಮ್ಮ ಇವತ್ತು ನಾನೊಬ್ಬ ಸಂಘಟನೆ ಅಧ್ಯಕ್ಷರಾಗಿ ನನಗೆ ಇಡೀ ಸಮುದಾಯದ ಬಗ್ಗೆ ಒಂದು ಕಾಳಜಿ ಇರೋದ್ರಿಂದಾಗಿ ನನ್ನ ಸಮುದಾಯದ ಯುವಜನರಾದ್ರೂ ಇವತ್ತೊಂದಿಷ್ಟು ಸರ್ಕಾರಿ ಉದ್ಯೋಗಗಳನ್ನು ಪಡೆದ್ರೆ ಅವರು ಕುಟುಂಬ ಒಂದು ಹಂತಕ್ಕೆ ಬರ್ತದೆ. ಯಾಕಂದ್ರೆ ಜಾತಿ ಅಸ್ಪೃಶ್ಯತೆ ಇನ್ನೂ ಕೂಡ ಹೋಗ್ಲಿಲ್ಲ ನಮ್ಮ ಸಮಾಜದಲ್ಲಿ, ಇನ್ನೂ ಕೂಡ ಅದು ಸಂಪೂರ್ಣವಾಗಿ ನಾಶ ಆಗುವುದು ಅನ್ನೋದಕ್ಕಿಂತ ಇವತ್ತಿಗೂ ಕೂಡ ಇದೆ, ಹಾಗೇನೆ ಇದೆ, ದೊಡ್ಡ ಪ್ರಮಾಣದಲ್ಲಿ ಜಾತಿ ಅಸ್ಪೃಶ್ಯತೆ ಇದೆ ಇನ್ನೂ ಕೂಡ. ಹಾಗಾಗಿ ಅದು ಬದಲಾವಣೆ ಆಗುವಂತ ಇದರಲ್ಲಿ ಇಲ್ಲ. ನಾವು ನಮಗೆ ಒಂದು ಬದಲಾವಣೆ ಆಗ್ಲಿಕ್ಕೆ ಅವಕಾಶ ಏನು ಅಂತೇಳಿ ಕೇಳಿದ್ರೆ ಸರ್ಕಾರಿ ಉದ್ಯೋಗ ಮಾತ್ರ. ಹಾಗಾಗಿ ನಾವು ಈ ಸರ್ಕಾರಿ ಉದ್ಯೋಗ ನಮ್ಮ ಯುವ ಜನರಿಗೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಓಕೆ ಮೇಡಮ್, ನೀವು ತುಂಬಾ ಸಮಯಗಳಿಂದ ಒಂದು ಹೋರಾಟವನ್ನು ಮಾಡ್ತಾ ಬಂದಿದ್ರಿ. ಸೊ ಇನ್ನು ಎಷ್ಟು ಅಂತ ಹೋರಾಟ ಮಾಡ್ತೀರಿ ನೀವು? ಸೊ ನೀವು ಹೇಳಬೇಕು ಮೇಡಮ್. ಅಂದರೆ ನಮಗೆ ನಮ್ಮ ಯುವ ಜನರ ಮಕ್ಕಳಿಗೆ ಉದ್ಯೋಗ ಅವಕಾಶ ಯಾವಾಗ ಬರ್ತದೆ ಅಷ್ಟರ ತನಕ ನಾವು ಹೋರಾಟ ನಿರಂತರ ಮಾಡ್ತಾ ಇರ್ತೀವಿ, ಕಂಟಿನ್ಯೂ ಮಾಡ್ತಾ ಇರ್ತೀರಾ? ಓಕೆ. ಈಗ ಅಂದ್ರೆ ಕೆಲವರೆಲ್ಲ ಇರ್ತಾರೆ ಅಂತ ಹೇಳಿದ್ರೆ, ಅಯ್ಯೋ ಎಷ್ಟಪ್ಪ ಹೋರಾಟ ಮಾಡೋದು, ಈ ಕೆಲಸ ಆಗೋದಿಲ್ಲ ಅಂತ ಅರ್ಧಕ್ಕೆ ಕೈ ಬಿಡುವಣ ಅನ್ನುವಂಥ ಒಂದು ಆಲೋಚನೆಗಳು ಬರೋದುಂಟು. ಸೊ ಹಾಗೆ ಇಲ್ಲದ ತಮ್ಮ ಮನಸ್ಸಿನಲ್ಲಿ ಮುಂದೆ ಬರ್ತದ, ನಾವು ಎಷ್ಟು ಹೋರಾಡಿದ್ರು ಅಷ್ಟೇ ನಮ್ಗೊಂದು ಪ್ರತಿಫಲ ಸಿಗೋದಿಲ್ಲ, ನಮ್ಮ ಮನವಿಗೆ ಯಾರು ಸ್ಪಂದಿಸೋದಿಲ್ಲ ಅಂತ ಹೇಳಿ. ಸೊ ಇವತ್ತು ಕೂಡ ಇವತ್ತಿನ ಕಂಟಿನ್ಯೂ ಮಾಡಿದ್ದೀರಿ. ಮುಂದೆ ಒಂದು ವೇಳೆ ನಿಮ್ಮ ಮನವಿಗೆ ಸ್ಪಂದಿಸದೆ ಇದ್ರೆ ಏನ್ ಮಾಡ್ತೀರಾ ಅನ್ನುವಂಥದ್ದು? ಈಗ ಪ್ರತಿಯೊಂದು ನೀವು ಈಗ ನಾನು ಹೇಳ್ದೆ ಆವಾಗಲೇ ನಿಮಗೆ, ನಾವು 500 ಕುಟುಂಬಗಳಿಗೆ ಭೂಮಿ ಸಿಕ್ಕಿದೆ ಅಂತಲೇ ಹೇಳಿದ್ರೆ ಅದು ಸುಮ್ಮನೆ ಸಿಕ್ಕಿರುವಂಥದ್ದು ಅಲ್ಲ. ಮತ್ತೆ ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿ ಮೊಹಮ್ಮದ್ ಪೀರ್ ವರದಿ ಆಗಬೇಕು ಅಂತೇಳಿ, ನಮ್ಮ ಅಧ್ಯಯನ ಆಗಬೇಕು ಅಂತೇಳಿ ಹೇಳಿ 93ರಲ್ಲಿ ನಾವು ಒಂದು ದೊಡ್ಡ ಕಾಲ್ನಡಿಗೆ ಜಾಥಾದ ಮೂಲಕ ಆವಾಗಿನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಂಡ ಪರಿಣಾಮವಾಗಿ ಅದು ಒಂದು ಅಧ್ಯಯನ ಆಗಿರುವಂಥದ್ದು. ಡಾಕ್ಟರ್ ಮೊಹಮ್ಮದ್ ಪೀರ್ ವರದಿಯಲ್ಲಿ ಕೂಡ ಈ ಉದ್ಯೋಗದ ಬಗ್ಗೆ ಮತ್ತೆ ಭೂಮಿಯ ಬಗ್ಗೆ ಅವರು ಅದರಲ್ಲಿ ಸರಿಯಾಗಿ ತಿಳಿಸಿಕೊಟ್ಟಿದ್ದಾರೆ.
ಆ ಅಧ್ಯಯನವನ್ನು ಸರ್ಕಾರವು ಕೂಡ ಒಪ್ಪಿದೆ. ಅಂದರೆ ಈಗ ಪ್ರತಿಯೊಂದು ಈಗ ಪೌಷ್ಟಿಕಾಹಾರ ಬಿಡುಗಡೆ ಆಗ್ತಾ ಇದೆ. ಪೌಷ್ಟಿಕಾಹಾರ ಬಿಡುಗಡೆ ಆಗಬೇಕಿದ್ರೂ ಕೂಡ ನಾವು ತುಂಬಾ ಹೋರಾಟಗಳನ್ನು ಮಾಡಿದ್ದೇವೆ. ಅದು ಕಾರ್ಡ್ ಚಳುವಳಿ ಆಗಿರ್ಬೋದು, ಇಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಸುಮಾರು 20-25 ದಿನ ಈ ಥರ ಹೋರಾಟ ಮಾಡಿ ಅದು ಪಡೆದಿರುವಂಥದ್ದು. ಅಂದರೆ ಕೇರಳ ರಾಜ್ಯದಲ್ಲಿ ಒಂದು ಈ ಸಮುದಾಯಗಳಿಗೆ ಏನು ಪೌಷ್ಟಿಕಾಹಾರ ವಿತರಣೆ ಆಗ್ತದೆ ಅಂತೇಳಿ ನಾವು ಅಲ್ಲಿಂದೆಲ್ಲ ವರದಿಗಳನ್ನೆಲ್ಲ ಅಧ್ಯಯನ ಮಾಡಿದ ನಂತರದಲ್ಲಿ ನಾವು ಇಲ್ಲಿ ನಮ್ಮ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಮನವಿ ಎಲ್ಲ ಕೊಡಿಸಿದ ನಂತರದಲ್ಲಿ 2008ನೇ ಇಸ್ವಿಯಲ್ಲಿ ನಮ್ಮ ಪೌಷ್ಟಿಕಾಹಾರ ಬಿಡುಗಡೆ ಆಯಿತು. ಮತ್ತು ಅದರ ನಂತರದಲ್ಲಿ ಈ PVTG ಅನುದಾನಗಳು ಕೂಡ ನಮಗೆ ಬೇಕಂತ ಹೇಳ್ಕೊಂಡೆ ನಾವು ವಿಶೇಷವಾಗಿ ಎಲ್ಲವೂ ಕೂಡ ಇವತ್ತು ಏನು ಕೊರಗ ಸಮುದಾಯಕ್ಕೆ ಸೌಲಭ್ಯಗಳು ಸಿಗ್ತಾವೆ ಅಂತ ಹೇಳಿದರೆ ಅದರ ಪ್ರತಿಯೊಂದರ ಹಿಂದೆನೂ ಕೂಡ ಈ ಧರಣಿ ಸತ್ಯಾಗ್ರಹಗಳು, ಬೇರೆ ಬೇರೆ ರೀತಿಯ ಹೋರಾಟಗಳು, ನಮ್ಮ ಶಾಸಕರುಗಳಿಗೆ MP ಗಳಿಗೆ ಮನವಿ ಕೊಡುವಂಥದ್ದು, ಮತ್ತು ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು, ಸರ್ಕಾರವನ್ನು ಭೇಟಿ ಮಾಡುವಂಥ ಈ ರೀತಿಯಾಗಿ ಮಾಡಿಯೇ ನಾವು ಪಡೆದಿರೋದು ಬಿಟ್ಟರೆ ಯಾರು ಕೂಡ ಇಂಥ ಸಮುದಾಯ ಒಂದು ಅಷ್ಟು ಅಸ್ಪೃಶ್ಯತೆಗೆ ಒಳಗಾಗಿದೆ, ಶೋಷಣೆಗೆ ಒಳಗಾಗಿದೆ, ಅವ್ರಿಗೇನಾದರೂ ಮಾಡಬೇಕು ಅಂತೇಳಿ ಯಾರು ಕೂಡ ಇದು ಮಾಡಲಿಲ್ಲ. ನಾವು ಈ ರೀತಿಯ ಧರಣಿ ಸತ್ಯಾಗ್ರಹಗಳನ್ನು ಮಾಡಿದವಾಗಲೇ ನಮ್ಮನ್ನು ಪರಿಗಣಿಸಿರೋದು. ಹಾಗಾಗಿ ನಾವು ಇವತ್ತು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ಇದಕ್ಕೆ ಸ್ಪಂದಿಸಲೇಬೇಕು. ಸ್ಪಂದಿಸಲಿಲ್ಲ ಅಂತೇಳಿ ಹೇಳಿದರೆ ನಾವಂತೂ ಈ ಹೋರಾಟವನ್ನು ಕೈ ಬಿಡೋದಿಲ್ಲ. ಯಾಕಂತೇಳಿದರೆ ನಮ್ಮ ಮಕ್ಕಳಿಗೆ ಬದುಕಿಗೆ ಇನ್ನೂ ಅವಕಾಶಗಳು ಸಿಗೋದಿಲ್ಲ. ಈಗ ಇದ್ದಂಥ ಅವಕಾಶಗಳಲ್ಲಿ ಇವತ್ತು ಸರ್ಕಾರದಲ್ಲಿ ಕೆಲಸ ಇಲ್ಲ ಅಂತೇಳಿ ಏನಿಲ್ಲ. ಈಗ ಒಟ್ಟು 40 ಇಲಾಖೆಗಳು ಬರ್ತವೆ. 40 ಇಲಾಖೆಗಳಲ್ಲಿ ಸುಮಾರು 2.5 ಲಕ್ಷ ಉದ್ಯೋಗಗಳು ಖಾಲಿ ಇದ್ದಾವೆ. ನಾವೇನು ದೊಡ್ಡ ಜನಸಂಖ್ಯೆ ಇದ್ದವರಲ್ಲ. ಮತ್ತು ನಾವು ಅತಿ ಹಿಂದುಳಿದಂಥ ಮತ್ತು ಅಂಚಿಗೆ ತಳ್ಳಲ್ಪಟ್ಟ ಒಂದು ದುರ್ಬಲ ಅಸಹಾಯಕ ಸಮುದಾಯ PVTG ಕಮ್ಯುನಿಟಿ ಆಗಿರೋದ್ರಿಂದ ನಮಗೆ ವಿಶೇಷ ಯೋಜನೆಯಡಿ ನಮ್ಮನ್ನು ಕೆಲಸಕ್ಕೆ ತೆಗೆದುಕೊಳ್ಳಲಿಕ್ಕೆ ಸರ್ಕಾರ ಯಾವುದೇ ರೀತಿ ಅವರಿಗೆ ಇದಾಗೋದಿಲ್ಲ. ಹಾಗಾಗಿ ಸರ್ಕಾರ ನಮ್ಮ ಪರವಾಗಿ ಇರಬೇಕು ಅಂತ ಹೇಳಿ ನಾವು ಅವರಿಗೆ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಓಕೆ ಮೇಡಮ್, ನಿಮ್ಮ ಸತ್ಯಾಗ್ರಹದ ನಡುವೆಯೂ ಕೂಡ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಸಮಸ್ಯೆಗಳ ಬಗ್ಗೆ ಜನರ ಮುಂದೆ ಇಟ್ಟಿದ್ರಿ. ಸೊ ಕೊನೆಯದಾಗಿ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಸತ್ಯಾಗ್ರಹದ ಬಗ್ಗೆ, ನಿಮ್ಮ ಮುಂದಿನ ನಡೆಯ ಬಗ್ಗೆ? ಅದೇ ನಡೆ ಅಂದ್ರೆ ಭೂಮಿ ಮತ್ತು ಉದ್ಯೋಗ ಅದು ಎರಡನ್ನು ಕಲ್ಪಿಸಿ ಕೊಟ್ಟಾಗ ನಾವು ಒಂದು ಮುಂದಿನ ಮಕ್ಕಳು ಕೂಡ ಬೆಳಿಲಿಕ್ಕೆ ಈ ಸಮಾಜದಲ್ಲಿ ಒಳ್ಳೆಯ ಉತ್ತಮವಾಗಿ ಬೆಳಿಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಮೇಡಮ್, ಹಾಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ ಇದು ನಾನು ನಿಮ್ಮ ಮಾಧ್ಯಮದ ಮೂಲಕ ತಿಳಿಸಿಕೊಡಲಿಕ್ಕೆ ಹೇಳುವಂಥದ್ದು ಏನಂತ ಹೇಳಿದರೆ, ಇದು ನಾವು ಯಾವುದೇ ಸರ್ಕಾರದ ವಿರುದ್ಧ ಆಗಲಿ ಅಥವಾ ನಮ್ಮ ಜಿಲ್ಲಾಡಳಿತದ ವಿರುದ್ಧ ಆಗಲಿ ಅಥವಾ ಯಾರ ವಿರುದ್ಧನೂ ಕೂಡ ನಾವು ಏನು ಇದು ಮಾಡ್ತಾ ಇರುವಂಥದ್ದಲ್ಲ. ನಮಗೆ ಇರಬೇಕಾಗಿರೋದು ಇಷ್ಟೇ, ಏನಂತ ಹೇಳಿದರೆ ನಮಗೆ ನಮ್ಮ ಬೇಡಿಕೆಗಳು ಈಡೇರಬೇಕು. ನಮ್ಮ ಯುವಜನರು ಇವತ್ತು ತುಂಬ ಜನ ಎಲ್ಲ ಹತ್ತುಕೊಂಡು ನಮ್ಮ ಉಪಜಿಲ್ಲಾಧಿಕಾರಿ ಮುಂದೆ ತುಂಬ ಹತ್ತುಕೊಂಡೆಲ್ಲ ಮಾತಾಡಿದರು. ಯಾಕಂತ ಹೇಳಿದರೆ MA ಮಾಡಿಕೊಂಡು ಎಲ್ಲೋ ತಾಲೂಕು ಆಫೀಸಲ್ಲಿ ಕೆಲಸಕ್ಕೆ ಅರ್ಜೆಂಟಿಗೆ ಇವರಿಗೆ ಬೇಕಾಗಿ ಡಾಟಾ ಎಂಟ್ರಿ ಇದು ಬೇರೆ ಕೆಲಸಗಳಿಗೆಲ್ಲ ಕರ್ಕೊಂಡು ಮತ್ತೆ ನೀವು ಈ ಅಷ್ಟೆಲ್ಲ ಓದಿದವರು ಇಲ್ಲಿ ಕೆಲಸ ಮಾಡೋದು ಬೇಡ, ನೀವು ಬೇರೆ ಉದ್ಯೋಗ ನೋಡ್ಕೊಳ್ಳಿ ಅಂತೇಳಿ ಹೊರಗೆ ಕಳಿಸಿರುವಂಥದ್ದು ಅದೆಲ್ಲ ನೋವನ್ನು ಹಂಚ್ಕೊಂಡ್ರು. ಮತ್ತು ಇನ್ನು ಕೆಲವು ಮಂದಿ ಎಲ್ಲ ಈಗ ಒಬ್ಬ ವಿದ್ಯಾರ್ಥಿ ಅವರು BCom ಮಾಡ್ಕೊಂಡಿದ್ದಾರೆ, ಕಂಪ್ಯೂಟರ್ ಸೈನ್ಸಲ್ಲಿ ಗೋಲ್ಡ್ ಮೆಡಲಿಸ್ಟ್. ಅವರು ಕೂಡ ಎಷ್ಟೋ ಬಾರಿ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿ ಅವರನ್ನೇ ಬಂದು ಭೇಟಿಯಾಗಿ ನನಗೊಂದು ಉದ್ಯೋಗ ಕೊಡಿ, ನನ್ನ ಫ್ಯಾಮಿಲಿ ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ, ನನ್ನ ತಂಗಿನೂ ಕೂಡ ಓದಬೇಕು ಅಂತ ಹೇಳ್ಕೊಂಡು ತುಂಬ ಮನವಿಯನ್ನು ಕೂಡ ಮಾಡಿದರು. ಆದರೆ ಅವರಿಗೂ ಕೂಡ ಉದ್ಯೋಗ ಸಿಗಲಿಲ್ಲ. ಹಾಗಾಗಿ ಇಂಥ ಪರಿಸ್ಥಿತಿಯಲ್ಲಿ ನಾವು ಧರಣಿ ಸತ್ಯಾಗ್ರಹಣ ಕೈಗೊಳ್ಳದೆ ಇನ್ಯಾವಾಗ ನಮಗೆ ಇದು ಮಾಡ್ಲಿಕ್ಕೆ ಆಗ್ತದೆ? ಹಾಗಾದ್ರೆ ಸರ್ಕಾರ ಇದು ನಮ್ಮನ್ನ ಪರಿಗಣನೆ ಯಾವಾಗ ಮಾಡೋದು? ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡೋದು ಸರ್ಕಾರ ನಮ್ಮ ಪರವಾಗಿ ಇರಬೇಕು. ನಮಗೆ ವಿಶೇಷ ಯೋಜನೆ ಅಡಿ PVTG ಯೋಜನೆ ಅಡಿ ಎಲ್ಲ ಅವಕಾಶಗಳನ್ನು ಕೊಡಲಿಕ್ಕೆ ಸರ್ಕಾರಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇದೆ. ಹಾಗಾಗಿ ಆ ಕಾನೂನನ್ನು ಉಪಯೋಗಿಸಿಕೊಂಡು ಈಗ ಅಧಿವೇಶನ ನಡೀತಾ ಇದೆ, 30ರ ತನಕ ಅಧಿವೇಶನ ನಡೀತದೆ. ಈ ಅಧಿವೇಶನದಲ್ಲಿ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರುಗಳಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತೇವೆ, ಎಲ್ಲ ಲೋಕಸಭಾ ಸದಸ್ಯರಲ್ಲಿ ಮತ್ತು ನಮ್ಮ
ವಿಧಾನಸಭಾ ಸದಸ್ಯರಲ್ಲಿ ಎಲ್ಲರಲ್ಲಿ ಕೂಡ ನಾವು ವಿನಂತಿ ಮಾಡೋದಿಷ್ಟೇ, ಏನು ಅಂತ ಹೇಳಿದರೆ, ನಾವು ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಕೊರಗ ಸಮುದಾಯ ಅತಿ ಅಂಚಿಗೆ ತಳ್ಳಲ್ಪಟ್ಟ ಒಂದು ಸಮುದಾಯ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಕಾಳಜಿ ವಹಿಸಿ ವಿಧಾನ ಸಭೆಯಲ್ಲಿ ಈ ವಿಷಯದ ಮೇಲೆ ನೀವೊಂದು ನಿರ್ಣಯ ಕೈಗೊಂಡು ಕೊರಗ ಯುವ ಜನರಿಗೆ ಸರ್ಕಾರಿ ಉದ್ಯೋಗವನ್ನು ಕಲ್ಪಿಸಿ ಕೊಡುವಲ್ಲಿ ಮತ್ತು ಕೃಷಿ ಭೂಮಿ ಕೊಡುವಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಅವರೆಲ್ಲರಿಗೂ ವಿನಂತಿಯನ್ನು ಮಾಡ್ತಾ ಇದ್ದೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರಿ, ನಿಮ್ಮ ಸತ್ಯಾಗ್ರಹದ ಬಗ್ಗೆನೂ ಕೂಡ ನಿಮ್ಮ ಸಮಸ್ಯೆಯ ಬಗ್ಗೆ ನಮ್ಮ ಜೊತೆ ನೀವು ಮಾತಾಡಿದ್ರಿ. ಸೊ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ಲಿ ಅಂತ ನಮ್ಮ ವಾಹಿನಿಯ ಮೂಲಕ ನಾವು ಕೂಡ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ 24/7.